ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಶಾ. ಆ್ಯಂಡ್ ಬಿಫೋರ್ ವಿ ಸ್ಟಾರ್ಟ್, ನನ್ನ ವ್ಲಾಗ್ಸ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮೋರ್ ಅಪ್ಡೇಟ್ಸ್ಗಾಗಿ. ಇವತ್ತಿನ ವ್ಲಾಗ್ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಬ್ರಾಸ್, ಬ್ರಾನ್ಸ್ ಆ್ಯಂಡ್ ಕಾಪರ್ ಗಿಫ್ಟಿಂಗ್ ಐಟಮ್, ಪೂಜೆ ಐಟಮ್ ಆ್ಯಂಡ್ ಆಲ್ಸೋ ಟೆಂಪಲ್ ವೆರೈಟೀಸ್ ಅವರನ್ನು ಈ ಶಾಪಲ್ಲಿ ನಿಮಗೆ ಥೌಸಂಡ್ಸ್ ಆಫ್ ವೆರೈಟಿ ಇದೆ. ಟೋಟಲಿ ನಿಮಗೆ 10 ಫ್ಲೋರ್ಸ್ನಲ್ಲಿ ಕಲೆಕ್ಷನ್ ಇದೆ. ಟೋಟಲಿ ಡೆಡಿಕೇಟೆಡ್ ಟು ಬಿಲ್ಡಿಂಗ್ಸ್ ಇದೆ. ಇವ್ರ ವೆರೈಟೀಸ್ ಎಲ್ಲ ನೋಡೋಕೆ ಫುಲ್ ದಿನ ಬೇಕು ನಿಮಗೆ. ಈ ವ್ಲಾಗಲ್ಲಿ ತೋರಿಸೋ ಬರೀ ಸ್ಯಾಂಪಲ್ ಮಾತ್ರ. ಆ್ಯಕ್ಚುಲಿ ತುಂಬ ಜನಕ್ಕೆ ಇವನ್ ಗೊತ್ತಿಲ್ಲ ಈ ಥರ ಒಂದು ಶಾಪ್ ರಿಯಲಿ ಇದೆ ಅಂತ. ಬಿಕಾಸ್ ನೀವು ತುಂಬ ಕಡೆ ಆ್ಯಕ್ಚುಲಿ ಹುಡುಕ್ಬೇಕು ಈ ಥರ ವೆರೈಟೀಸ್ ಡಿಫ್ರೆಂಟ್ ಬೇಕಂದರೆ. ಅಥವಾ ನಿಮಗೆ ಕುಕಿಂಗ್ ವೆರೈಟಿ ಇದೆ ಆ್ಯಂಡ್ ಆಲ್ಸೋ ಎಕ್ಸ್ಕ್ಲೂಸಿವ್ ಆದ ಗಿಫ್ಟಿಂಗ್ ವೆರೈಟಿ ಇದೆ, ಟೆಂಪಲ್ಸ್ ವೆರೈಟೀಸ್ ಇದೆ, ಪೂಜೆ ವೆರೈಟಿ ಇದೆ. ಎನಿವೇಸ್ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಹತ್ತಿರ. ಸೊ ಎಲ್ಲರೂ ಜನ ತುಂಬ ಫುಲ್ ಕ್ರೌಡೆಡ್ ಆಗಿದೆ. ಸ್ಟೋರ್ ಶಾಪಿಂಗ್ ಮಾಡ್ತಾನೆ ಇರ್ತಾರೆ ಈ ಸ್ಟೋರಲ್ಲಿ. ಆ್ಯಂಡ್ ಪ್ರೈಸಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್. ನಿಮಗೆ ರಿಟೇಲು ಕೂಡ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾರೆ. ಎಷ್ಟು ಕ್ವಾಂಟಿಟಿ ಬೇಕೋ ನಿಮಗೆ ರೆಡಿ ಇದೆ. ಮೇನ್ ಆ್ಯಕ್ಚುಲಿ ಅವ್ರದ್ದಿರೋದು ಶಾಪ್ ಸಪ್ಲೈ ಕಂಪ್ಲೀಟ್. ನಿಮಗೆ ಪ್ಯಾನ್ ಇಂಡಿಯಲ್ಲಿ ಸಿಗುವ ಎಲ್ಲ ಥರ ಐಟಮ್ ನಿಮಗೆ ಒಂದೇ ಕಡೆ ಸಿಗುತ್ತೆ. ಒನ್ ಸ್ಟಾಪ್ ಡೆಸ್ಟಿನೇಷನ್ಸ್. ಪ್ರೈಸಸ್ ಇಸ್ ಅಮೇಝಿಂಗ್. ನೀವು ಆಚೆ ಒಂದ್ಸಲಿ ಕಂಪೇರ್ ಮಾಡಿ ನೋಡ್ಬೋದು. ಅವ್ರು ನಿಮ್ಮ ಮನೇಲಿ ಆ್ಯಕ್ಚುಲಿ ನಡೀತಾರೆ ಎನಿ ಇವೆಂಟ್ ಆಗಲಿ, ಮದುವೆ ಆಗಲಿ, ಹೌಸ್ ವಾರ್ಮಿಂಗ್ ಆಗಲಿ, ಅವ್ರ ಬೇಬಿ ಶವರ್ ಆಗಲಿ, ಅವ್ರ ಫಾರ್ ಎನಿ ಇವೆಂಟ್ ಎನಿ ಪೂಜೆಗೆ ನಿಮ್ಗೆ ಎಲ್ಲ ಥರ ದೇವರ ವಿಗ್ರಹದಿಂದ ಶುರು ಮಾಡಿ ಟೆಂಪಲ್ ಇವನ್ ಗಿಫ್ಟ್ ಮಾಡೋ ಥರ ದೊಡ್ಡ ಸೈಜ್ ಗಂಟೆಗಳಿದೆ, ನಿಮಗೆ ಸ್ಟ್ಯಾಚುಗಳಿದೆ, ಹೇಳ್ತಾನೆ ಹೋಗ್ಬೋದು, ದೀಪಗಳಿದೆ. ಆಲ್ ವೆರೈಟಿಯಲ್ಲಿ ಸಿಗುತ್ತೆ ನಿಮಗೆ, ಒಂದೇ ಕಡೆ ಸಿಗುತ್ತೆ ನಿಮಗೆ. ಆಲ್ ಟ್ರೆಡಿಷನಲ್ ಐಟಮ್. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇರುವ ಹೆಲ್ದಿ ಆ್ಯಕ್ಚುಲಿ ವೆಸಲ್ಸ್ ಅಂತ ಹೇಳ್ಬೋದು. ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಇದರ ನೀವು ವೆಸಲ್ಸ್ ಯೂಸ್ ಮಾಡಿದ್ರೆ. ಮೇನ್ ಲ್ಯಾಂಡ್ ಮಾರ್ಕ್ ಅಂದರೆ ಈ ಶಾಪ್ಗೆ ಹೋಗೋಕ್ಕೆ ಎಕ್ಸಾಕ್ಟ್ಲಿ ನಿಯರ್ ರಾಮ್ ಮೆಡಿಕಲ್ ಶಾಪ್ ಅನ್ನೋದು ಬರುತ್ತೆ ಅಟ್ ನಗರದ ಪೇಟ್. ನನ್ನ ಶಾಪ್ ಅವ್ರದ್ದು ಕಂಪ್ಲೀಟ್ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಅಟ್ಲಿ ಶಾಪ್ ಅವರು ಕಾಲ್ ಮಾಡಿ. ಇನ್ ಕೇಸ್ ನಿಮಗೆ ಶಾಪ್ ಲೊಕೇಟ್ ಮಾಡೋಕ್ಕೆ ಡಿಫಿಕಲ್ಟಿ ಇದ್ದರೆ ಬೇರೆ ಯಾರ ಕೇಳಿ ಮಿಸ್ಕೇಳಕ್ಕೆ ಹೋಗಬೇಡಿ. ಶಾಪ್ನ ಹೆಸರು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ. ನನ್ನ ಶಾಪ್ ಅವ್ರದ್ದು ಕಂಪ್ಲೀಟ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಅಟ್ಲಿ ಶಾಪ್ ಅವ್ರು ಕಾಲ್ ಮಾಡಿ. ಇನ್ ಕೇಸ್ ನಿಮಗೆ ಶಾಪ್ ಲೊಕೇಟ್ ಮಾಡೋಕ್ಕೆ ಡಿಫಿಕಲ್ಟಿ ಇದ್ದರೆ ನಿಮಗೆ ಆ್ಯಕ್ಚುಲಿ ಯೂನಿಕ್ ವೆರೈಟಿ ಸಿಗುತ್ತೆ ಅಟ್ ಅ ಬೆಸ್ಟ್ ಪ್ರೈಸ್. ಬೇಕಂದರೆ ಡೆಫಿನೆಟ್ಲಿ ಇಟ್ಸ್ ಅ ಮಸ್ಟ್ ವಿಸಿಟ್ ಶಾಪ್. ಈ ಥರ ಯಾವಾಗಲೂ ಕ್ರೌಡ್ ಇದ್ದೇ ಇರುತ್ತೆ. ಒಬ್ಬರು ಕಸ್ಟಮರ್ ಫೀಡ್ಬ್ಯಾಕ್ ಕೇಳಿ ಕಲೆಕ್ಷನ್ ಅವರನ್ನ. ಎಲ್ಲಿಂದ ಬರ್ತಾ ಇದ್ದೀರಾ? ನಿಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಅದ್ಭುತ. ಓಕೆ, ಎಲ್ಲ ನಮ್ಗೆ ಏನೇನ್ ಬೇಕು ಎಲ್ಲವೂ ಸಿಕ್ಕತ್ತೆ ಒಂದೇ ಕಡೆ. ಸೂಪರ್. ಅಂಡ್ ಹೌ ಇಸ್ ದ ಪ್ರೈಸಿಂಗ್ ಎಲ್ಲ? ಪ್ರೈಸಿಂಗ್ ಪರವಾಗಿಲ್ಲ ಮೇಡಮ್. ಇವತ್ತಿನ ಇದಕ್ಕೆ ನಾನು ಇದರಲ್ಲೆಲ್ಲ ನೋಡಿದ್ದೆ, ಆನ್ಲೈನ್ ಅಲ್ಲೆಲ್ಲ ನೋಡಿದ್ದೆ, ಅದಕ್ಕೆ ಹೋಲಿಸಿದ್ರೆ ಪರವಾಗಿಲ್ಲ ಮೇಡಮ್. ಸೊ ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸ್ ಬೆಸ್ಟ್ ಇದೆ ಅಲ್ವಾ? ಸಮ್ ಸಬ್ಸ್ಕ್ರೈಬರ್ಸ್ ಇಲ್ಲಿ ಬರಕ್ಕೆ ರೆಕಮೆಂಡ್ ಮಾಡ್ತೀರಾ? ಡೆಫಿನೆಟ್ಲಿ ಮೇಡಮ್. ಓಕೆ ಸರ್. ಸೊ ಯು ಆರ್ ಫುಲ್ ಸ್ಯಾಟಿಸ್ಫೈಡ್, ಹ್ಯಾಪಿ ವಿತ್ ದ ಸರ್ವಿಸ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಟು ಚಾನಲ್. ನಿಮ್ಮ ಸ್ಟೋರ್ ಹೆಸರು ಹೇಳಿ ಸರ್. ನಮ್ದು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅಂದ್ಬಿಟ್ಟು ಎಲ್ಲಿ ಬರುತ್ತೆ? ಇಲ್ಲಿ ನಗರದ ಪೇಟೆ. ಈ ಕಡೆಯಿಂದ ಬಂದ್ರೆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಿಂದ ಸೀದಾ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಅಪೋಸಿಟ್ ನಮ್ದು ಅಂಗಡಿ ಇರೋದು. ಮತ್ತೆ ಈ ಸೈಡ್ ಇಂದ ಬಂದ್ರೆ ರಾಜ ಮಾರ್ಕೆಟ್. ರಾಜ ಮಾರ್ಕೆಟ್ ಇಂದ ಈ ಕಡೆಗೆ ಬಂದ್ರೆ ಈ ಸೆಂಟರ್ ಅಲ್ಲಿ ರಾಮ್ ಮೆಡಿಕಲ್ ಅಂತ ಬರುತ್ತೆ ನಗರದ ಪೇಟೆ ಮೇನ್ ರೋಡ್ ಅಲ್ಲಿ. ಆ ರಾಮ್ ಮೆಡಿಕಲ್ ಅಪೋಸಿಟ್ ನಮ್ದು ಅಂಗಡಿ ಇರೋದು. ಓಕೆ, ನಿಮ್ಮಲ್ಲಿ ಏನು ವೆರೈಟಿ ಸಿಗುತ್ತೆ ಸರ್? ನಾವು 30-40 ವರ್ಷದಿಂದ ಇದೇ ಬ್ರಾಸ್ ಮತ್ತೆ ಕಾಪರ್ ಐಟಮ್ ಮಾಡ್ತಾ ಇದ್ದೀನಿ. ಆಲ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಬ್ರಾಸ್ ಮತ್ತೆ ಕಾಪರ್ ಐಟಮ್ ರೆಡಿ ಆಗುತ್ತೆ ಆ ಎಲ್ಲಾ ಕಲೆಕ್ಷನ್ ನಮ್ಮ ಹತ್ರ ಸಿಗುತ್ತೆ. ಒಂದೇ ಅಂಗಡಿಯಲ್ಲಿ ಎಲ್ಲಾ ಐಟಮ್ಸ್ ನಾವು ಇಟ್ಟಿದ್ದೀವಿ. ಆಲ್ ಓವರ್ ಇಂಡಿಯಾ ಕಲೆಕ್ಷನ್ ನಿಮ್ಮ ಹತ್ರ ಸಿಗ್ಬಿಡುತ್ತೆ. ನಮ್ಮ ಹತ್ರ ಬ್ರಾಸ್ ಮತ್ತೆ ಕಾಪರ್ ಅಲ್ಲಿ ನೋಡಿ, ಜಲೇಸರ್ ಅಲ್ಲಿ ತಯಾರಾಗುತ್ತೆ, ಒರಿಸ್ಸಾ ಅಲ್ಲಿ ತಯಾರಾಗುತ್ತೆ, ರಾಜಸ್ಥಾನ್ ಅಲ್ಲಿ ತಯಾರಾಗುತ್ತೆ. ಮೈನ್ ಆಗೋದು ಮುರಾದಾಬಾದ್. ಮತ್ತೆ ಇದು ನೋಡಿ ವಿಗ್ರಹ ಇದೆಲ್ಲ, ಇದೆಲ್ಲ UP ಅಲ್ಲಿ ಅಲಿಗರ್ ಅಲ್ಲಿ ತಯಾರಾಗುತ್ತೆ. ಇದೆಲ್ಲ ನಾವು ಅಲಿಗರ್ ಅಲ್ಲಿ ರೆಡಿ ಮಾಡಿಸ್ತೀವಿ ಮತ್ತೆ ನಾವೇ ಎಲ್ಲಾ ಕಡೆ ಸಪ್ಲೈ ಕೊಡ್ತೀವಿ. ಓಕೆ, ನೀವು ಸಪ್ಲೈಯರ್, ಮಾರ್ಕೆಟ್ ಸಪ್ಲೈ ಎಲ್ಲ ಶಾಪ್ಸ್ ಗೆ ಕೊಡ್ತೀವಿ. ಮತ್ತೆ ನಮ್ಮ ಅಂಗಡಿಯಲ್ಲಿ ಬರೋರಿಗೆ ಮಾತ್ರ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ರೀಟೇಲ್ ಕೊಡ್ತೀವಿ. ಓಕೆ, ಬಟ್ ನಾವು ಆನ್ಲೈನ್ ಸರ್ವಿಸ್ ಇಲ್ಲ ನಮ್ದು. ಆನ್ಲೈನ್ ಸರ್ವಿಸ್ ಇಲ್ಲ, ಸ್ಟೋರ್ ಬಂದು ಬೈ ಮಾಡಬೇಕು. ಎಲ್ಲಾ ತರ ದೇವ್ರ ಐಡಲ್ ಸಿಗುತ್ತೆ ಅಲ್ವಾ? ಮತ್ತೆ ಇದೆಲ್ಲ ದೇವ್ರ ಐಡಲ್ಸ್. ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಬೇಕೋ ರೆಡಿ ಇದೆ ನಿಮ್ಗೆ. ನೋಡಿ 100 ಗ್ರಾಮ್ ಇಂದ ಹಿಡಿದು 100 kg ವರೆಗೂ ಒಂದೊಂದು ಪೀಸ್ ಬರುತ್ತೆ. ಆತರ ಎಲ್ಲಾ ವೆರೈಟೀಸ್ ಇದೆ ನೋಡಿ. ಇದು ಕೃಷ್ಣ ನೋಡಿ, ಒಂದ್ 100 ಪೀಸ್ ಬೇಕಾದ್ರೂ ಸಿಗುತ್ತೆ. ಇದು ಒಂದ್ ಕೃಷ್ಣ 20 kg ಬರುತ್ತೆ, 20 kg ಬರುತ್ತೆ. ಬಟ್ ಬಲ್ಕ್ ಕ್ವಾಂಟಿಟಿ ಬೇಕಾದ್ರೆ ನಮ್ಮ ಹತ್ರ ಸಿಗುತ್ತೆ. ಬಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ವಾ? ನಾವು ಮುಂಚೆ ಇದು ಆನ್ಲೈನ್ ಮಾಡ್ತಾ ಇದೆ, ಈಗ ಆನ್ಲೈನ್ ಸ್ಟಾಪ್ ಮಾಡಿದೀನಿ. ಯಾಕಂದ್ರೆ ನಮ್ಮ ಹತ್ರ ತಗೊಂಡೋಗೋರು ಎಲ್ಲ ಆನ್ಲೈನ್ ಸೆಲ್ ಮಾಡ್ತಾರೆ, ಅವ್ರು ಅಬ್ಸೆಷನ್ ಮಾಡ್ತಾರೆ. ಯಾಕಂದ್ರೆ ನೀವೇ ಒಂದೊಂದ್ ಪೀಸ್ ಕಸ್ಟಮರ್ ಕೊಟ್ಬಿಟ್ರೆ ನಾವು ಹೆಂಗ್ ಸೆಲ್ ಮಾಡ್ಬೇಕು? ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡೋದು. ಮತ್ತೆ ಸಿಂಗಲ್ ಆನ್ಲೈನ್ ಬೇಕಾದ್ರೆ ನಮ್ಮ ಹತ್ರ ತಗೊಂಡು ಹೋಗ್ತಾರೆ. ತುಂಬಾ ಜನ ಆನ್ಲೈನ್ ಮಾಡೋರು, ಅವ್ರ ಹತ್ರ ತಗೋಬಹುದು. ಓಕೆ, ಇದೆಲ್ಲ ಯಾವ ದೇವರು ಸರ್? ನಟರಾಜ ದೇವರು. ಇದು ನೋಡಿ ನಟರಾಜ, ಇದು ಕೃಷ್ಣ, ಕೌ ಕೃಷ್ಣ, ಮತ್ತೆ ತುಂಬಾ ವೆರೈಟೀಸ್ ಇದೆ. ಇದು ರಾಮ್ ಪರಿವಾರ, ರಾಮ್ ದರ್ಬಾರು,
ಇಂತ ತುಂಬಾ ಐಟಮ್ಸ್ ಇದೆ. ಇದು ನೋಡಿ ಎಲಿಫೆಂಟ್ ಕೂಡ ಇದೆ. ಒಂದು ಎಲಿಫೆಂಟ್ 40 kg ಬರುತ್ತೆ. 40 kg. ಬ್ಯೂಟಿಫುಲ್. ಇದು ನೋಡಿ ಶಂಖ. ಇದು ಸೇಮ್ ಶಂಖ ಸೌಂಡ್ ಬರುತ್ತೆ. ಒರಿಜಿನಲ್ ಶಂಖ ಇರುತ್ತಲ್ಲ ಸೇಮ್ ಟೈಪ್ ಬರುತ್ತೆ ಇದು ಶಂಖ. ಮತ್ತೆ ನೋಡಿ ಇದೆಲ್ಲ ಇದು ನೋಡಿ ಹಾರ್ಸು ಮತ್ತೆ ಎಲಿಫೆಂಟ್ ನೋಡಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ನಿಮಗೆ. ನೋಡಿ ಸೈಜ್ ವೈಸ್ ನಿಮಗೆ ಶೋ ಪೀಸ್ ಅಲ್ಲಿ ಕೂಡ ನಾಟ್ ಓನ್ಲಿ ದ ಗಾಡ್ಸ್ ಐಟಮ್. ಇದು ನೋಡಿ ಹಸುಕರು, ಇದರಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ, ಚಿಕ್ಕದಿಂದ ದೊಡ್ಡವರೆಗೂ ಎಲ್ಲ ವೆರೈಟಿ. ಲಕ್ಷ್ಮಿ ಇದೆ. ಇದು ನೋಡಿ ಡಿಯರ್ ಸೆಟ್. ವಾವ್ ಬ್ಯೂಟಿಫುಲ್. ತುಂಬಾ ಐಟಮ್ಸ್ ಇದೆ ಮೇಡಮ್. ಇದು ನೋಡಿ ಒಂದು ಎಲಿಫೆಂಟ್, ಈ ಸುಪೀರಿಯರ್ ಕ್ವಾಲಿಟಿ ನೋಡಿ. ಇದು ಫಸ್ಟ್ ಕ್ವಾಲಿಟಿ ಅದೇ ಗೊತ್ತಾಗುತ್ತೆ, ಯೆಲ್ಲೋ ಕಲರ್ ತರ ಇರುತ್ತೆ. ನಾವೆಲ್ಲ ಸೆಕೆಂಡ್ ಕ್ವಾಲಿಟಿ ಇಡೋದಿಲ್ಲ, ಯಾಕಂದ್ರೆ ಇದು ಎಲ್ಲ ಪ್ಯೂರ್ ಹಿತ್ತಾಳೆ. ಇದು ಹಿತ್ತಾಳೆದಲ್ಲಿ ನಾವು ಈಗ ಇದು ಬಂದ್ಬಿಟ್ಟು 1250 1300 rupees kg ಆಗುತ್ತೆ. ಅದನ್ನ 800 ರೂಪಾಯಿ ಬೇಕಾದ್ರೂ ಮಾಡ್ಬೋದು. ಬಟ್ ಏನಾಗುತ್ತೆ ಕ್ವಾಲಿಟಿ ವ್ಯತ್ಯಾಸ ಇರುತ್ತೆ, ಫಿನಿಶಿಂಗ್ ಬರಲ್ಲ. ಮತ್ತೆ ಬರ್ತಾ ಬರ್ತಾ ಕಪ್ ಆಗ್ಬಿಡುತ್ತೆ. ಇದು ಕಪ್ ಆಗಲ್ಲ, ಇದು ಹಂಗೆ ಇರುತ್ತೆ. ಇದು ಯಾಕಂದ್ರೆ ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್. ಇದೆಲ್ಲ ಎಲಿಫೆಂಟ್ಸ್ ಅಲ್ವಾ, ವೇರಿಯೇಷನ್ಸ್ ನೋಡಿ. ಇದು ನೋಡಿ ಇದು ದೊಡ್ಡದು ಎಲಿಫೆಂಟ್ ಒಂದು 40 kg 50 kg ಎಷ್ಟು ಬರುತ್ತೆ ಇದು. ಓಕೆ, ಇದೆಲ್ಲ ಗಣೇಶ ಜೂಲ. ಇಲ್ಲಿ ನೋಡಿ ಇಲ್ಲಿ ಎಲ್ಲ ಐಟಮ್ಸ್ ಇದೆ, ಬಲ್ಕ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ನಮ್ಮ ಹತ್ರ. ಎಸ್, ಎಲ್ಲಾ ತರ ಐಡಲ್ಸ್ ಇದೆ, ನಿಮ್ಗೆ ಶೋ ಪೀಸ್ ಇದೆ ನೋಡಿ. ಇದೆಲ್ಲ ದೀಪಗಳಲ್ವಾ, ದೀಪಗಳು ಕೂಡ ನಿಮ್ಗೆ ಸೈಜ್. ಇನ್ನೊಂದು ಶಾಪ್ ಕೂಡ ಇದೆ ಅವ್ರದ್ದು. ಇದು ಜಸ್ಟ್ ಡಿಸ್ಪ್ಲೇ. ಹೌದು, ಒಂದ್ ಶಾಪ್ ಅಲ್ಲಿ ಎಲ್ಲ ಪೂಜಾ ಐಟಮ್ಸ್, ಬ್ರಾಸ್ ಮತ್ತೆ ಕಾಪರ್ ಅಲ್ಲಿ ಪೂಜಾ ಐಟಮ್ ಮತ್ತೆ ಕಿಚನ್ ವೇರ್ ಐಟಮ್ಸ್. ಅದು ಇನ್ನೊಂದು ಶಾಪ್ ಇದೆ, ಅಲ್ಲಿ ನಾವು ವೆರೈಟಿ ತೋರಿಸ್ತೀವಿ. ಇಲ್ಲಿ ಮಾತ್ರ ವಿಗ್ರಹ ಐಟಮ್ಸ್. ಇದು ನೋಡಿ ಬಾಲಾಜಿ ಇದೆ, ದೀಪಗಳು ಬಾಲಾಜಿ ತುಂಬಾ ಚೆನ್ನಾಗಿದೆ. ವಾಲ್ ಹ್ಯಾಂಗಿಂಗ್ ಇಂತ ಐಟಮ್ಸ್ ತುಂಬಾ ಇದೆ. ದೀಪದಲ್ಲಿ ಎಷ್ಟು ಸೈಜ್ ನೋಡಿ. ವಿತ್ ಗಣೇಶ ಇದೆ, ಬಾಲಾಜಿ ಇದೆ, ದಿಸ್ ಇಸ್ ಲಕ್ಷ್ಮಿ ಜೊತೆ ಬರುತ್ತೆ, ಗಣೇಶ ಇದೆ. ಎಕ್ಸ್ಕ್ಲೂಸಿವ್ ಶಾಪ್ ಅಂತ ಹೇಳ್ಬೋದು. ಇಷ್ಟು ಕಲೆಕ್ಷನ್ ನಿಮ್ಗೆ ಎಲ್ಲಿ ಹುಡುಕೋದು ರೇರ್ ಸಿಗೋದು, ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ ಅಟ್ ಹೋಲ್ಸೇಲ್ ಪ್ರೈಸ್. ಸ್ಟೋರ್ ವಿಸಿಟ್ ಮಾಡಿ ಫಾರ್ ಮೋರ್ ಕಲೆಕ್ಷನ್. ಇದೆಲ್ಲ ಏನ್ ವೆರೈಟಿ ಸರ್? ದೇವರ ಐಡಲ್ಸ್ ನೋಡಿ. ಗಣಪತಿ ಗಣೇಶ ಗಣಪತಿ 15 kg 20 kg ಬರುತ್ತೆ. ಇದೆಲ್ಲ 25-30 kg ಬರುತ್ತೆ. ಕೃಷ್ಣ ನೋಡಿ ಒಂದು 30 ಪೀಸ್ 40 ಪೀಸ್ ಬೇಕಾದ್ರೂ ರೆಡಿ ಸಿಗುತ್ತೆ ನಮ್ಮ ಹತ್ರ. ಇದೆಲ್ಲ ಆಂಟಿಕೋ ಇದೆ, ಗೋಲ್ಡ್ ಇದೆ ಅಲ್ವಾ? ಇವಾಗ ವಿಲ್ ಗೋ ಟು ದಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದು. ಈ ಫ್ಲೋರ್ ಅಲ್ಲಿ ಇದು ಬುದ್ಧ. ಇದು ನೋಡಿ ಬುದ್ಧ ಒಂದು 46 kg ತೂಕ ಬರುತ್ತೆ. ಇದು ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಪ್ಯೂರಿಟಿ, ಪ್ರೀಮಿಯಂ ಕಲೆಕ್ಷನ್. ಮೇನ್ ಇರೋದು ಕ್ವಾಲಿಟಿ ಯಾರು ಮಾಡಿಸೋದಿಲ್ಲ, ಯಾಕಂದ್ರೆ ಇಂತ ಕ್ವಾಲಿಟಿ ಮಾಡಿಸಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬ್ರಾಸ್ ಯಾವ್ದು ಮೆಟಲ್ ಇಲ್ಲ, ಕಾಪರ್ ಮತ್ತೆ ಜಿಂಕ್ ಮಿಕ್ಸ್ ಮಾಡಿದ್ರೆ ಬ್ರಾಸ್ ಆಗುತ್ತೆ. ಅದಕ್ಕೆ ಈ ಕ್ವಾಲಿಟಿ ಇದೆ. ಇದು ನೋಡಿ ಇಲ್ಲಿ ಎಲ್ಲ ತುಂಬಾ ಐಟಮ್ಸ್ ಇದೆ ನೋಡಿ. ಒಂದೊಂದು ಐಟಮ್ ನೋಡ್ತಾ ಇದ್ದೀವಿ. ಇದೆಲ್ಲ ರಾಮ ಲೇಟೆಸ್ಟ್ ಅಲ್ವಾ, ರಾಮ ಮಂದಿರದ್ದು. ಇದು ರಾಮ ಸೂಪರ್ ನೋಡಿ. ಇದು ಆಕ್ಚುಲಿ ನಿಮಗೆ ನಂದಿ ಬರುತ್ತೆ ವಿತ್ ಅಷ್ಟಲಕ್ಷ್ಮಿ ಕಾನ್ಸೆಪ್ಟ್. ಇದರ ಜೂಲಾಸ್ ಕೂಡ ಇದೆ. ಅಂಡ್ ಲುಕ್ ಅಟ್ ದಿಸ್ ಈ ತರ ನಿಮ್ಗೆ ನೋಡಿ. ಕೃಷ್ಣ ಕೂಡ ಎಷ್ಟು ಚೆನ್ನಾಗಿದೆ ಡೀಟೇಲಿಂಗ್ ಆಫ್. ಏನ್ ವೆರೈಟಿ ಸರ್? ನೋಡಿ ಮೇಡಮ್, ಇದು ಎಲ್ಲ ಕೃಷ್ಣ, ಇದ್ರಲ್ಲಿ ಎಲ್ಲ ವರ್ಕ್ ಮಾಡಿದ್ದಾರೆ, ಮೀನಾ ವರ್ಕ್ ಕಾರ್ವಿಂಗ್. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸ್. ಅಲ್ಲಿ ನೋಡಿ ಕ್ಲಬ್ ವೃಕ್ಷ ಮತ್ತೆ ಎಲ್ಲಾ ವೆರೈಟೀಸ್. ಇದು ಜಾಗ್ವಾರು, ಇದು ಕಾಪರ್ ವಿಗ್ರಹ. ಕಾಪರ್ ಅಲ್ಲಿ ನಾವು ವಿಗ್ರಹ ಮಾಡ್ತೀವಿ. ಇದು ಪ್ಯೂರ್ ಕಾಪರ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಇದು ಎಲ್ಲ ಬ್ರಾಸ್ ಐಟಮ್ಸ್. ಇದು ಬಾಲಾಜಿ ನೋಡಿ. ಈ ಬಾಲಾಜಿದು ಮೇನ್ ಇರೋದು ಫಿನಿಶಿಂಗ್. ಕೆಲವೊಬ್ರು ಏನ್ ಮಾಡ್ತಾರೆ, ಈ ಫೇಸ್ ಗೆ ಮಾತ್ರ ವರ್ಕ್ ಮಾಡ್ತಾರೆ. ನಮ್ದು ಎಲ್ಲ ಐಟಮ್ಸ್ ಪೂರ್ತಿ ವರ್ಕ್ ಇರುತ್ತೆ, ಕೈ ವರ್ಕ್ ಇರುತ್ತೆ. ಬಾಕಿ ಏನ್ ಮಾಡ್ತಾರೆ, ಬರೀ ಮೋಲ್ಡಿಂಗ್ ಮಾಡ್ಬಿಟ್ಟು ಬರೀ ಫೇಸ್ ಗೆ ಮಾತ್ರ ವರ್ಕ್ ಮಾಡ್ತಾರೆ. ಇದು ನೋಡಿ ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಕಲೆಕ್ಷನ್ ಇದೆ, ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ. ಒಂದಕ್ಕೆ ನಮಗೆ ಯುನೀಕೇ ಬರುತ್ತೆ. ದಿಸ್ ಆಲ್ ಏನ್ ಸೈಜ್ ಬರುತ್ತೆ ಇದೆಲ್ಲ ಸರ್ ಅಪ್ರಾಕ್ಸಿಮೇಟ್? ಮೇಡಮ್ ಎಲ್ಲ ಕೆಜಿ ಲೆಕ್ಕ ಆಗುತ್ತೆ. ಇದೆಲ್ಲ ಕೆಜಿ ಲೆಕ್ಕದಲ್ಲಿ ಬರುತ್ತೆ. 1000 rupees ಹಿಡಿದು 1800, 1900, 2000 rupees ಪರ್ ಕೆಜಿ ವರೆಗೂ ಆಗುತ್ತೆ. ಪರ್ ಕೆಜಿ ವರೆಗೂ ಆಗುತ್ತೆ. 1200 rupees, 1000 rupees ಕೆಜಿಸ್ ಎಲ್ಲ ಕೆಜಿ ಲೆಕ್ಕ ಬರುತ್ತೆ. ಇದು ನೋಡಿ ಈ ತರ ಫಿನಿಶಿಂಗ್ ಯಾರು ಕೊಡೋದಿಲ್ಲ, ಅದು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ನಾವು ನಂಬರ್ 1 ಕ್ವಾಲಿಟಿ ಯೂಸ್ ಮಾಡ್ತೀವಿ. ನಾವು ಲೋಕಲ್ ಕ್ವಾಲಿಟಿಯಲ್ಲಿ ರೆಡಿ ಮಾಡಿಸೋದಿಲ್ಲ. ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ ಅಲ್ವಾ? ಇದು ಕೃಷ್ಣ, ರಾಧೆ ಕೃಷ್ಣ ಇದೆ ನೋಡಿ. ಈ ಜುಲದ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಬ್ಯೂಟಿಫುಲ್ ಆಂಟಿಕ್ ಫಿನಿಶ್. ನಿಮಗೆ ರಾಘವೇಂದ್ರ ದೇವರಿದೆ. ಅಂಡ್ ದಿಸ್ ಇಸ್ ದಿ ಕೃಷ್ಣ. ನೋಡಿ ಬುದ್ಧ ಕೂಡ ಯುನೀಕ್ ಇದೆ. ಯು ಕ್ಯಾನ್ ಸಿ ದಟ್, ವೆರಿ ಡಿಫ್ರೆಂಟ್. ಓಕೆ, ಶಾಪ್ ಟೈಮಿಂಗ್ ಸರ್ ನಿಮ್ಮದು? 9 to 9, ಸಂಡೇ ಮಾತ್ರ 9 to 4. ಓಕೆ, ಈ ಥರ ನಿಮಗೆ ನೋಡಿ ಗಣೇಶ ವಿತ್ ಬುಲ್ಲಕ್ ಆಡ್ತಾರನ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್. ದಿಸ್ ಇಸ್ ಅಗೇನ್ ಆಂಟಿಕಲ್ ನೋಡಿ, ಡಿಫ್ರೆಂಟ್ ಫಿನಿಶ್ ಇದೆ. ಗಣೇಶದಲ್ಲಿ ಕೂಡ ಆಲ್ ಪ್ರೀಮಿಯಂ ಕಲೆಕ್ಷನ್ಸ್. ನೈಸ್ ಮೇಡಮ್. ಇದು ನೋಡಿ, ಇದು ರಾಮ ಜನ್ಮಭೂಮಿ ಅಯೋಧ್ಯ ಪ್ರಾಣ ಪ್ರತಿಷ್ಠೆ ಆಯ್ತಲ್ಲ, ಅಲ್ಲಿ ನಾವು ರೆಡಿ ಮಾಡಿಸಿ ಕೊಟ್ಟಿದೀವಿ. ಒಂದು 200 ಪೀಸ್ ರೆಡಿ ಮಾಡಿ ಕೊಟ್ಟಿದ್ದೀವಿ. VIP ಗೆ ಎಲ್ಲ ರಿಟರ್ನ್ ಗಿಫ್ಟ್ಸ್ ಗೆ ಇದೆ ಕೊಟ್ಟಿದ್ದಾರೆ. ಅದು ನಮ್ಮ ಕಡೆಯಿಂದ ಇಲ್ಲ, ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಟ್ಟಿದ್ದೀರಾ. 200 ಪೀಸ್ ನಮ್ಮ ಅಂಗಡಿಯಿಂದ ಎಲ್ಲ ನಿಮ್ಗೆ ಆರ್ಡರ್ ಕೊಟ್ಟಿದ್ದಾರೆ ಅಲ್ವಾ? ಓಕೆ,
ನೋಡಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಅದಕ್ಕೆ ಕಸ್ಟಮರ್ ಇವಾಗಿಂದ ನಮ್ಮ ಅಂಗಡಿಯಲ್ಲಿ ಎಷ್ಟು ರಶ್ ಇದೆ ನೋಡಿ. ಎಲ್ಲರೂ ಪೂಜೆ ಸಾಮಾನು ತಗೊಳ್ಳಕ್ಕೆ ಬಂದಿದ್ದಾರೆ. ಈಗ ಪೂಜೆ ಸಾಮಾನು ನಮ್ಮಲ್ಲಿ ಎಷ್ಟು ವೆರೈಟಿ ಸಿಗುತ್ತೆ, ಇಷ್ಟು ವೆರೈಟಿ ಎಲ್ಲೂ ಸಿಗೋಂಗಿಲ್ಲ. ಅವ್ರು ಎಷ್ಟು ದೂರದಿಂದ ಬಂದಾಗ, ಒಬ್ಬೊಬ್ರು ಯಲಹಂಕದಿಂದ ಬಂದ, ತುಮಕೂರಿಂದ ಬಂದಿದ್ದಾರೆ, ಅಲ್ಲಿ ಇದಾರಲ್ಲ ಅವರೆಲ್ಲ ತುಮಕೂರಿಂದ ಬಂದಿದ್ದಾರೆ. ದೇವಸ್ಥಾನಕ್ಕೆ ದೇವಸ್ಥಾನ ಪ್ರತಿಷ್ಠಾನ ಇದೆ ಮುಂದಕ್ಕೆ 2 ತಿಂಗಳಾದ್ಮೇಲೆ. ಅವ್ರು ಪ್ರತಿಷ್ಠಾನಕ್ಕೆ ಐಟಮ್ ತಗೊಳ್ಳಕ್ಕೆ ಬಂದಿದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ದೀಪ ಎಲ್ಲ ಅವ್ರು ಪರ್ಚೇಸ್ ಮಾಡಿದ್ದಾರೆ. ನೋಡಿ ಎಷ್ಟು ಐಟಮ್ಸ್ ಇದೆ. ಮತ್ತೆ ಇವತ್ತು ಸಂಡೇ ಇದೆ, ಆದ್ರೆ ನೋಡಿ ನಮ್ಮ ಅಂಗಡಿಯಲ್ಲಿ ಎಷ್ಟು ರಶ್ ಇರುತ್ತೆ. ತುಂಬಾ ದೂರದಿಂದ ಬರ್ತಾರೆ ನಮ್ಮಲ್ಲಿ, ಯಾಕಂದ್ರೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು. ನಮ್ಮಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಎಲ್ಲರೂ ನಮ್ಮ ಅಂಗಡಿಗೆ ಬರ್ತಾರೆ. ಇಲ್ಲಿ ಎಲ್ಲ ಹಿತ್ತಾಳೆ ಪೂಜೆ ಸಾಮಾನು ಮತ್ತೆ ಕಿಚನ್ ವೇರ್ ಐಟಮ್ಸ್ ಇದೆ. ನಾವು ಕಿಚನ್ ವೇರ್ ಐಟಮ್ಸ್ ಅಲ್ಲಿ ಎಷ್ಟು ಐಟಮ್ ಡೆವಲಪ್ ಮಾಡಿದ್ವಿ ಅಂದ್ರೆ ಇತರ ತುಂಬಾ ಐಟಮ್ ಡೆವಲಪ್ ಮಾಡಿದ್ದೀನಿ ನೋಡಿ. ಹಳೆ ಕಾಲದಲ್ಲಿ ಹಿತ್ತಾಳೆ, ಕಂಚು ಮತ್ತೆ ತಾಮ್ರನ ಯೂಸ್ ಮಾಡ್ತಾ ಇದೆ. ಆವಾಗ ಯಾವ್ದು ಕೈಲೇ ಇರ್ಲಿಲ್ಲ. ಇವಾಗ ನೋಡಿ BP, ಶುಗರು, ಹೈಪರ್ ಟೆನ್ಷನ್, ಥೈರಾಯ್ಡು, ಕ್ಯಾನ್ಸರು ಅದು ಆಗೋದಕ್ಕೆ ಕಾರಣ ಏನಿದೆ ಅಂದ್ರೆ ನಾವೆಲ್ಲ ಮನೆಯಲ್ಲಿ ಅಲ್ಯೂಮಿನಿಯಮ್, ಇಂಡಾಲಿಯಮ್ ಅದೆಲ್ಲ ಯೂಸ್ ಮಾಡ್ತೀವಿ. ಬಟ್ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ನೀವು ಇಂಥದ್ದು ಪಾತ್ರೆ ಯೂಸ್ ಮಾಡ್ರಿ ಮನೆಯಲ್ಲಿ. ಇಂಥ ಪಾತ್ರೆ ಯೂಸ್ ಮಾಡಿದ್ರೆ ನಿಮ್ಗೆ ಯಾವ ಕೈಲೇನೂ ಬರ್ತಾ ಇಲ್ಲ. ಯಾಕಂದ್ರೆ ಹಳೆ ಕಾಲದಲ್ಲಿ ನಾವೆಲ್ಲ ಇದೇ ಯೂಸ್ ಮಾಡ್ತಾ ಇದೀವಿ. ಇದರದ್ದು ಒಂದು ನಾವು ನಮ್ಮ ಇಂಡಿಯಾದಲ್ಲಿ ಏನಿದ್ರೆ ಸಂಸ್ಕಾರ ಇದೆ ನೋಡಿ. ನಾವು ಒಂದು ವೃಕ್ಷ ಇದೆ, ಪೀಪಲ್ ವೃಕ್ಷ ಅಂತ, ಅದಕ್ಕೆ ಪೂಜೆ ಮಾಡ್ತಾರೆ ಲೇಡೀಸ್ ಎಲ್ಲ. ಅದು ಯಾವ್ದಕ್ಕೆ ಮಾಡ್ತಾರೆ ಅಂದ್ರೆ ಅವ್ರು 24 hours ಆಕ್ಸಿಜನ್ ಕೊಡ್ತಾರೆ. ಅದೇ ತರ ಇದನ್ನ ನಾವು ಮನೆ ಓಪನಿಂಗ್ಗೆ, ದೇವಸ್ಥಾನ ಐಟಮ್ಗೆ ಇದು ಹಿತ್ತಾಳೆ ಮತ್ತೆ ತಾಮ್ರನ ಯೂಸ್ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಇದದ್ದು ಸಂಸ್ಕೃತಿ ನಡೆಸ್ತಾ ಇರ್ಬೇಕು. ಈಗ ನಮ್ಮ ಮನೆ ಫಂಕ್ಷನ್ ಇದ್ರೆ ನಾವು ಪಂಡಿತರು ಬರ್ತಾರೆ, ಅವ್ರಿಗೆ ನಾವು ಚಂಬು ಎಲ್ಲ 4 ಚಂಬು, 10 ಚಂಬು, 20 ಚಂಬು ಎಲ್ಲ. ಯಾಕಂದ್ರೆ ಇದನ್ನ ಈ ಸಂಸ್ಕೃತಿ ಉಳಿಸ್ಬೇಕಂತ ಅದು ಒಂದು ಧರ್ಮಕ್ಕೆ ಸೇರಿದ್ದಾರೆ. ಅದಕ್ಕೆ ಈ ಐಟಮ್ಸ್ ಇದೆಲ್ಲ ಇದು ತುಂಬಾ ಪವಿತ್ರ. ಈ ಪವಿತ್ರ ಮೆಟಲ್ ಇದು ನೋಡಿ. ಇದು ಪಾತ್ರೆ, ಇದರಲ್ಲಿ ಅಡಿಗೆ ಮಾಡ್ಬೋದು, ಏನಾದ್ರೆ ಮಾಡ್ಬೋದು. ಇದರಲ್ಲಿ ಕಲೆ ಇದೆ, ಏನಾಗಲ್ಲ, ರಿಯಾಕ್ಷನ್ ಆಗಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ ಗೆ ತುಂಬಾ ಆರೋಗ್ಯ ಇರುತ್ತೆ. ಡಾಕ್ಟರ್ ಎಲ್ಲ ಹೇಳ್ತಾರೆ ಕಾಪರ್ ಅಲ್ಲಿ ನೀರು ಕುಡಿಬೇಕಂದ್ರೆ. ಇದು ನೋಡಿ ಅಷ್ಟಲಕ್ಷ್ಮಿ ಚಂಬು, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಇದು ಅಷ್ಟಲಕ್ಷ್ಮಿ ಚಂಬು. ಇದು ಪೂಜೆಗೆ ಅಷ್ಟಲಕ್ಷ್ಮಿ ಎಲ್ಲ ಅಷ್ಟಲಕ್ಷ್ಮಿ ಕಾರ್ವಿಂಗ್ ಮಾಡಿದ್ದಾರೆ. ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಇದು ನೋಡಿ, ಇದು ಅಷ್ಟಲಕ್ಷ್ಮಿ ಚಂಬು. ಇದು ನೋಡಿ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ ಲೋಟ, ಹಿತ್ತಾಳೆ ಲೋಟ, ಪೂಜೆ ಸಮಾಂತರ. ನಮ್ಮ ಹತ್ರ 4000 ವೆರೈಟೀಸ್ ಇರುತ್ತೆ. ಇದು ನೋಡಿ ಗ್ಲಾಸಸ್, ಇದು ಒಂದು ಚಂಬು ವೆರೈಟೀಸ್. ಇದು ಒಂದೊಂದು ಐಟಮ್ ತೋರಿಸ್ತಾ ಇರ್ತೇವೆ ನಿಮಗೆ ನೋಡಿ. ಇದು ಗ್ಲಾಸು, ಕಾಪರ್ ಗ್ಲಾಸು, ಇದು ಕಾಪರ್ ಲೋಟ, ಚಂಬು. ಮತ್ತೆ ಇದು ನೋಡಿ, ಇದು ಬಾಟಲ್ಸ್ ಇದೆ, ಕಾಪರ್ ಬಾಟಲ್ಸ್. ಇದು ಕಾಪರ್ ಬಾಟಲ್ಸ್. ಇದು ನೋಡಿ ಆಶೀರ್ವಾದ ಕೊಡ್ತಾರಲ್ಲ ದೇವಸ್ಥಾನದಲ್ಲಿ, ಇದು ಜಟಾರಿ ಅಂತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸು. ಇದು ನೋಡಿ ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಈ ತರ ಟ್ರೇ. ಇದು ಒಂಥರ ಡ್ರೈ ಫ್ರೂಟ್ ಟ್ರೇ ತರ ಇದೆ. ತುಂಬಾ ಚೆನ್ನಾಗಿದೆ ಐಟಮ್ಸ್, ಹೊಸ ಐಟಮ್ಸ್ ನೋಡಿ. ನಾವು ಎಷ್ಟು ಡೆವಲಪ್ ಮಾಡ್ತಿದ್ದೆ ಅಂದ್ರೆ ಐಟಮ್ಸ್, ಎಷ್ಟು ಐಟಮ್ ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ನೋಡಿ, ಇದು ಕಾಪರ್ದು. ಮತ್ತೆ ಇದು ನೋಡಿ ಬೌಲ್, ಇದು ಕಾರ್ವಿಂಗ್ ನೋಡಿ, ಎಲ್ಲ ಹ್ಯಾಂಡ್ ವರ್ಕಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ, ಆಂಟಿಕ್ ಫಿನಿಶಿಂಗ್ ಅಲ್ಲಿ ಇರುತ್ತೆ. ಇದು ನೋಡಿ ಚಂಬು, ಕಾಪರ್ ಬ್ರಾಸ್ ಚಂಬು. ಈ ಬ್ರಾಸ್ ಚಂಬುಲಿ ಸುಮಾರು ವೆರೈಟೀಸ್ ಇರುತ್ತೆ. ಒಂದೊಂದು ಐಟಮ್ ತೋರಿಸ್ತಾ ಇರ್ತೀವಿ ನೋಡಿ. ಇದು ನೋಡಿ ಬ್ರಾಸ್ ಗ್ಲಾಸು. ಇದು ನೋಡಿ ಸೆಟ್ ಬರುತ್ತೆ, ಕಾಪರು. ಮತ್ತೆ ಇದು RP ಸೆಟ್, ರಿಟರ್ನ್ ಗಿಫ್ಟ್ಗೆ, ಗಿಫ್ಟ್ ಕೊಡೋದಕ್ಕೆ ಒಳಗಡೆ ಎಲ್ಲ ಕಾಪರ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಗ್ಲಾಸು. ಈ ಕ್ವಾಲಿಟಿ ನೋಡಿ ಸರ್, ಇದ್ದು ಗ್ಲಾಸ್ ಕ್ವಾಲಿಟಿ ನೋಡಿ, ತುಂಬಾ ಚೆನ್ನಾಗಿದೆ ಈ ಕ್ವಾಲಿಟೀಸು. ಈ ಕ್ವಾಲಿಟೀಸ್ ಎಲ್ಲೂ ಸಿಗಲ್ಲ. ಪ್ಯೂರ್ ಗ್ಲಾಸು ನೋಡಿ, ಪ್ಯೂರ್ ಮೆಟಲ್, ಇದು ಪ್ಯೂರ್ ಹಿತ್ತಾಳೆ ಮೆಟಲು. ಇದು ನೋಡಿ, ಇದರಲ್ಲಿ ಡಿಸೈನ್ಸ್ ಇದೆ, ಎಷ್ಟು ಡಿಸೈನ್ಸ್ ಇದೆ ಒಂದೊಂದಾಗಿ ತೋರಿಸ್ತಾ ಇರ್ತೇವೆ ನಿಮಗೆ. ಇದು ಬಾಂಡ್ಲಿ, ಸಣ್ಣ ಬಾಂಡ್ಲಿಗಳು. ಮತ್ತೆ ಇದು ದೀಪ. ಇದರಲ್ಲಿ ನಿಮಗೆ 5 ಇಂಚು ಹಿಡಿದು 5 ಫೀಟ್ ವರೆಗೂ ಸಿಗುತ್ತೆ. ಇದು ನೋಡಿ ದೇವರು ಕಳಸ, ಟೆಂಪಲ್ ಮೇಲೆ ಇಡೋದಕ್ಕೆ ಕಳಸ ಇರುತ್ತೆ, ಮುಗ್ಲಿ. ಇದು ನೋಡಿ ಕಾಪರ್ ಪಾಟ್. ಇದು ನೋಡಿ ಒಳಗಡೆ ಇದು ಇರುತ್ತೆ, ಕಲೆ ಇರುತ್ತೆ. ಇದು ಏರ್ ಟೈಟು, ಕಾಪರ್ದು, ಪ್ಯೂರ್ ಕಾಪರ್ದು. ಇದು ನೋಡಿ ಮನೆಯಲ್ಲಿ ದೇವಸ್ಥಾನ ಮಾಡ್ತಾರೆ, ಸಣ್ಣ ದೇವಸ್ಥಾನಕ್ಕೆ, ದೇವಸ್ಥಾನ ಮುಂದೆ. ಇದು ಬಾಟಲ್ಸ್, ಕಾಪರ್ ಬಾಟಲ್ಸ್. ಇದು ಸಣ್ಣ ದೀಪ. ಇದು ಲೋಟ. ಇದು ನೋಡಿ, ಇದು ಮಗ್ಗು. ಇದು ನೋಡಿ ತುಪ್ಪ ಹಾಕೋದಿಕ್ಕೆ, ಇದು ತುಪ್ಪ ಹಾಕ್ತಾರಲ್ಲ, ತುಪ್ಪ ಹಾಕಿ ಇರ್ತಾರಲ್ಲ ಅದಕ್ಕೆ. ಇದು ಗೀ ಪಾಟ್ ಅಂತಾರೆ. ಇದು ಮಸಾಲಾ ಬಾಕ್ಸ್ ನೋಡಿ ಸರ್, ಇದು ಮಸಾಲಾ ಬಾಕ್ಸ್. ಸಣ್ಣದು ಇದೆ ಬಟ್ ತುಂಬಾ ಚೆನ್ನಾಗಿದೆ. ಇದು ಮಸಾಲಾ ಬಾಕ್ಸ್ ನೋಡಿ, ಇಲ್ಲಿ ಗ್ಲಾಸ್ ಮೇಲೆ ಇರುತ್ತೆ, ಗ್ಲಾಸ್ ತರ ಇರುತ್ತೆ ಮಸಾಲಾ ಬಾಕ್ಸ್. ಇದು ನೋಡಿ ತವಾ, ದೋಸೆ ಮಾಡ್ಬೋದು, ಚಪಾತಿ ಮಾಡ್ಬೋದು, ಏನಾದ್ರೆ ಮಾಡ್ಬೋದು. ಬಟ್ ಇದ್ರದ್ದು ಕ್ವಾಲಿಟಿ ನೋಡಿ ಸರ್, ತುಂಬಾ ಚೆನ್ನಾಗಿರುತ್ತೆ. ಈ ಕ್ವಾಲಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ. ಮತ್ತೆ ಭಾರ ಇದೆ, ಹೆವಿ, ಫುಲ್ ಹೆವಿ ಇರುತ್ತೆ. ಮತ್ತೆ ನೋಡಿ ಇದರಲ್ಲಿ ಇನ್ನೊಂದು ವೆರೈಟೀಸ್ ಇದು ತವಾ ವೆರೈಟೀಸು. ಮತ್ತೆ ಇದು ನೋಡಿ ಸರ್, ಇದು ಮಸಾಲಾ ಬಾಕ್ಸು. ಈ ಮಸಾಲಾ ಬಾಕ್ಸ್ ಒಳಗಡೆ ಕಲೆ ಇರುತ್ತೆ, ಮತ್ತೆ ಮೇಲೆ ಡಿಸೈನ್ಸ್ ಇರುತ್ತೆ ಮಸಾಲಾ ಬಾಕ್ಸ್. ಇದು ನೋಡಿ ಕಡಾಯಿ.
ಇದು ಅಡಿಗೆ ಮಾಡೋದಿಕ್ಕೆ ಎಲ್ಲ ಅಡಿಗೆ ಸಾಮಾನು ಮಾಡೋದಿಕ್ಕೆ ಹಳೆ ಕಾಲದಲ್ಲಿ ಪದ್ಧತಿಯಲ್ಲಿ ಮಾಡಿರೋದು ಐಟಮ್ಸ್ ಎಲ್ಲ ನಾವು ಇವಾಗ ಹೊಸದು ರೆಡಿ ಮಾಡಿಸ್ತಾ ಇದ್ದೀವಿ ನೋಡಿ. ಇದು ವಿದೌಟ್ ಹ್ಯಾಂಡಲ್ ಕಡಾಯಿ, ಇದು ನೋಡಿ ತುಂಬಾ ಚೆನ್ನಾಗಿದೆ. ಇದು ನೋಡಿ ಹೋಟೆಲ್ ಅಲ್ಲಿ ಕೊಡ್ತಾರಲ್ಲ ಈ ಬೌಲ್ಸ್, ಹೋಟೆಲ್ ಅಲ್ಲಿ ಕೊಡ್ತಾರಲ್ಲ ಆ ತರ ಹೋಟೆಲ್ ವೆರೈಟೀಸ್. ಇದು ಪಂಚ ಪಾತ್ರೆ ಉದ್ದರಣೆ, ತೀರ್ಥ ಕೊಡೋದಿಕ್ಕೆ, ಹೋಮ ಮಾಡೋದಿಕ್ಕೆ, ಹವನ ಮಾಡೋದಿಕ್ಕೆ ಇದಕ್ಕೆ. ಇದು ನೋಡಿ ಇದು ಆಲ್ ಪಾಟು ಟಿಫನ್ ಕ್ಯಾರಿ ಅಂತಾರಲ್ಲ ಅದು. ಇದು ಪ್ಯೂರ್ ಕಂಚುದು ತಟ್ಟೆ. ಹಳೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇದ್ನಲ್ಲ ಅದು ಪ್ಯೂರ್ ಕಂಚು ತಟ್ಟೆ. ಇದು ನಮ್ದು ಈ ಕಲೆಕ್ಷನ್ ಅಲ್ಲಿ ನಮ್ದು 6th ಫ್ಲೋರ್ ಇದೆ. 6th ಫ್ಲೋರ್ ಅಲ್ಲಿ ನಾವೆಲ್ಲ ಮೇನ್ ಹೋಲ್ಸೇಲ್ ಕೊಡ್ತೀವಿ. ಹೋಲ್ಸೇಲ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಮ್ದು ಎಲ್ಲ ಮುರಾದಾಬಾದಲ್ಲಿ ಪಾಯಿಂಟ್ ಇದೆ, ಅಲ್ಲಿ ನಾವು ಅಲ್ಲಿಂದ ರೆಡಿ ಮಾಡಿಸಿ ಇಲ್ಲಿ ತರ್ತೀವಿ. ಇಲ್ಲಿ ಎಲ್ಲ ಕಡೆ ಸಪ್ಲೈ ಕೊಡ್ತೀವಿ. ನಮ್ದು ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ 4 ಸ್ಟೇಟ್ಗೆ ನಾವೇ ಸಪ್ಲೈ ಕೊಡ್ತೀವಿ ಎಲ್ಲ. ಮತ್ತೆ ಇಲ್ಲಿ ಬಿವಿಗಂಗಾ ರೋಡ್ಗೆ, ಚಿಕ್ಕಪೇಟೆಗೆ ಎಲ್ಲ ನಾವೇ ಸಪ್ಲೈ ಕೊಡ್ತೀವಿ. ಇದು ನೋಡಿ ಚಮಚೆ ಲ್ಯಾಡಲು. ಮತ್ತೆ ತವಾದಲ್ಲಿ ಎಷ್ಟು ವೆರೈಟಿ ಇದೆ, ಎಷ್ಟು ವೆರೈಟೀಸ್ ನಮ್ಗೆ ಯಾರಾದ್ರೂ ಸಿಗಲ್ಲ ರಿಟೇಲ್ ಅಲ್ಲಿ. ಇದು ನೋಡಿ ಇತ್ತಾಳೆಗೆ ಟಿಫನ್ ಕ್ಯಾರಿಯರ್ ರೆಡಿ ಮಾಡ್ತಿದ್ದೀನಿ, ಟಿಫನ್ ಕ್ಯಾರಿಯರ್. ಮತ್ತೆ ಇದು ನೋಡಿ ಇದು ತಡ್ಕಾ ಪಾನು ಕಾಪರ್ ಅಲ್ಲಿ ಇದೆ, ಮತ್ತೆ ಇತ್ತಾಳೆದಲ್ಲೂ ಇದೆ. ಇದು ಟೀ ಕ್ಯಾಟಲು, ಇದು ನೋಡಿ ಟೀ ಕ್ಯಾಟಲು ತುಂಬಾ ಚೆನ್ನಾಗಿದೆ. ಇದು ಚಿಮ್ಟಾ, ನಾವು ಕಿಚನ್ ಅಲ್ಲಿ ಉಪಯೋಗಿಸುವಂತದ್ದು ಎಲ್ಲ ಐಟಮ್ಸ್ ರೆಡಿ ಮಾಡ್ತಿದ್ದೀನಿ. ಯಾಕಂದ್ರೆ ಆರೋಗ್ಯ ಮುಖ್ಯ. ಇಂಥ ಐಟಮ್ಸ್ ಯೂಸ್ ಮಾಡಿದ್ರೆ ಯಾವ ಕೈಲೇನು ಬರಲ್ಲ. ಹಳೆ ಕಾಲದಲ್ಲಿ ನೋಡಿ ಯಾರ ಹತ್ರನೂ ಇದು ಶುಗರು BP ಅಷ್ಟೆಲ್ಲ ಇಲ್ಲ. ಇವಾಗ ಎಲ್ಲ ಕಡೆ ಶುಗರು BP ಥೈರಾಯ್ಡ್ ಇಂಥ ಐಟಮ್ಸ್ ಯೂಸ್ ಮಾಡಿ ಯಾವ್ದು ಕೈಲೇ ಬರಲ್ಲ. ನೋಡಿ ಇದು ಕಡಾಯಿ, ಇದು ನೋಡಿ ಟೀ ಕುಡಿಯೋದಕ್ಕೆ, ಟೀ ಕಾಫಿ ಸೆಟ್. ಇದು ನೋಡಿ ಇದು ಲ್ಯಾಡಲ್, ಚಮಚ, ಪಲ್ಟ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನಮ್ಮ ಹತ್ರ. ನೋಡಿ ಈ ತರ ಐಟಮ್ಸ್ ನಿಮ್ಗೆ ಎಷ್ಟು ಕಲೆಕ್ಷನ್ ಎಲ್ಲೂ ಸಿಗಲ್ಲ. ಇದು ನೋಡಿ ಇದರಲ್ಲಿ ಎಲ್ಲ ಸೈಜಸ್ ಇದೆ ಕಡೆಯಲ್ಲಿ. ನೋಡಿ ದೊಡ್ಡದು ಬೇಕಾದ್ರೂ ಸಿಗುತ್ತೆ. ಇದ್ದ ಭಾರ ಇದೆ ನೋಡಿ, ಒಂದು ಕಡೆ ನಿಮ್ಗೆ 3 kg 3-4 kg ಬರುತ್ತೆ. ಇದು ನೋಡಿ ಇದು ಇನ್ನೊಂದು ವೆರೈಟಿ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ ಡಿನ್ನರ್ ಸೆಟ್, ಇದು ನೋಡಿ ಕಟ್ಲರಿ ಸೆಟ್, ಸ್ಪೂನು ಎಲ್ಲ ಪ್ಯೂರ್ ಬ್ರಾಸ್ ಅಲ್ಲಿ ಇದೆ. ಇದರಲ್ಲಿ ಇನ್ನೊಂದು ವೆರೈಟೀಸ್ ಇದೆ ನೋಡಿ. ಇದು ಬ್ರಾಸ್ ಅಲ್ಲಿ ನೋಡಿ ಈ ಡಬ್ಬಾ ಸೆಟ್ ಇದೆ. ಇದರಲ್ಲಿ 3-4 ಸೈಜ್ ಇರುತ್ತೆ. ಇದರೊಳಗೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಬೇರೆ ಬೇರೆ ಸೈಜ್ ಇರುತ್ತೆ. ನೋಡಿ ಸರ್ ಇದು ಇಷ್ಟು ಭಾರ ಇದೆ. ಇದರಲ್ಲಿ ಕಲೈ ಮಾಡಿದ್ದಾರೆ ನೋಡಿ, ಇದು ಕಲೈ ಇದೆ, ಎಷ್ಟು ಭಾರ ಇದೆ ಐಟಮ್ಸ್ ನೋಡಿ. ಮತ್ತೆ ಇದು ಕಂಟೈನರು ಸರ್ ನೋಡಿ. ಇದು ಐಟಮ್ಸ್ ನಾವು ಯಾಕೆ ಉಪಯೋಗಿಸಬೇಕು ಮನೇಲಿ ಅಂದ್ರೆ ನಾನು ಹೇಳ್ತೀನಿ ಕೇಳಿ. ನಮ್ದು ಆರೋಗ್ಯ ಇದ್ರೆ ಎಷ್ಟು ದುಡ್ಡಿದ್ರು ಕೆಲ್ಸಕ್ಕೆ ಬರುತ್ತೆ, ಇಲ್ಲ ಆದ್ರೆ ಆರೋಗ್ಯ ಚೆನ್ನಾಗಿದೆ ಎಷ್ಟು ದುಡ್ಡಿದ್ರು ಕೆಲ್ಸಕ್ಕಿಲ್ಲ. ನಾವು ಹಾಲ್ ಬೇಕಾದ್ರೆ ತರ್ಬೋದು, ತರಕಾರಿ ಬೇಕಾದ್ರೆ ತರ್ಬೋದು, ಬಟ್ ಆರೋಗ್ಯ ತರೋಕ್ಕಾಗಲ್ಲ. ನಾನು ಹೇಳೋದು ಏನಂದ್ರೆ ನೀವು ಹಳೆ ಕಾಲದಲ್ಲಿ ಹಳೆ ಪದ್ಧತಿಯಲ್ಲಿ ಬನ್ನಿ. ನಮ್ಮ ಹಳೆ ಕಾಲದಲ್ಲಿ ನಮ್ಮ ಬುಜುರ್ಗರು ಎಲ್ಲ ಕಂಚಲ್ಲೇ ಊಟ ಮಾಡ್ತಾ ಇದ್ರಿ. ಇವಾಗ್ಲೂ ಕೂಡ ಎಲ್ಲರ ಮನೆಯಲ್ಲಿ ಏನೇನೋ ಕಂಚು ಪಾತ್ರೆ, ಹಿತ್ತಾಳೆ ಪಾತ್ರೆ, ತಾಮ್ರ ಪಾತ್ರೆ ಇದೇ ಇರುತ್ತೆ. ಬಟ್ ನಾವು ಯೂಸ್ ಮಾಡ್ತಾ ಇಲ್ಲ. ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ. ಅದಕ್ಕೆ ಏನ್ ಮಾಡ್ತೀರಾ, ಅಲ್ಯೂಮಿನಿಯಂ, ಸ್ಟೀಲ್ ಅದೆಲ್ಲ ತುಂಬಾ ಡೇಂಜರ್ಸ್, ಅದೆಲ್ಲ ಯೂಸ್ ಮಾಡಬಾರ್ದು. ನಾನು ಹೇಳೋದು ಒಂದೇ, ನೀವು ಇಂಥದ್ದು ಪಾತ್ರೆ ಕಿಚನ್ ವೇರ್ ಅಲ್ಲಿ ಮತ್ತೆ ಊಟದಲ್ಲಿ ಕಂಚು ಉಪಯೋಗಿಸಿ, ನೀರು ಕುಡಿಯೋದಕ್ಕೆ ಕಾಪರ್ ಯೂಸ್ ಮಾಡಿ, ಮತ್ತೆ ಕಿಚನ್ ಅಲ್ಲಿ ಅಡಿಗೆ ಮಾಡೋದಕ್ಕೆ ಹಿತ್ತಾಳೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲಿ ನಾವೆಲ್ಲ ಅದೇ ಉಪಯೋಗಿಸ್ತಾ ಇದೆ. ಇದು ನೋಡಿ ಸರ್ ಬಾಂಡ್ಲಿ, ಇದರಲ್ಲಿ ಕಲೆ ಇದೆ. ಇದಕ್ಕೆ ಮಾಡಿ ಇದ್ರದ್ದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ತರ ನೋಡಿ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ ಫ್ಲವರ್ ಬಾಸ್ಕೆಟ್, ದೇವಸ್ಥಾನಕ್ಕೆ ಪೂಜೆಗೆ ತಗೊಂಡು ಹೋಗೋದಿಕ್ಕೆ. ಇದು ನೋಡಿ ಶಾವಿಗೆ ಮಷೀನು, ಶಾವಿಗೆ ಮಾಡೋದಿಕ್ಕೆ. ಇದು ನೋಡಿ ಇದು ಎಲ್ಲರ ಮನೆಯಲ್ಲಿ ಇರುತ್ತೆ. ಹಳೆ ಕಾಲದಲ್ಲಿ ಅದೇ ಎಲ್ಲ ಯೂಸ್ ಆಗ್ತಾ ಇದೆ. ಇಡ್ಲಿ ಕುಕ್ಕರ್ ರೆಡಿ ಮಾಡ್ತಿದ್ದು ನೋಡಿ, ಇದು ಹಿತ್ತಾಳೆದಲ್ಲಿ ಇಡ್ಲಿ ಕುಕ್ಕರ್ ರೆಡಿ ಮಾಡ್ತಿದ್ದೀನಿ. ಇದು ನೋಡಿ ಇದರಲ್ಲಿ ಪ್ಲೇಟ್ ಬರುತ್ತೆ, ಇದೆಲ್ಲ ಕಲೈ ಮಾಡ್ತಿದ್ದಾರೆ. ಇಡ್ಲಿ ಕುಕ್ಕರ್ ಹಿತ್ತಾಳೆದು ನೋಡಿ. ಕಿಚನ್ ಅಲ್ಲಿ ಯೂಸ್ ಆಗುವಂತದ್ದು ಎಲ್ಲ ಐಟಮ್ಸ್ ನಾವು ರೆಡಿ ಮಾಡ್ತಿದ್ದೀನಿ. ನಾವು ಎಷ್ಟು ಐಟಮ್ಸ್ ರೆಡಿ ಮಾಡ್ತಿದ್ದೀವಿ ಅಂದ್ರೆ ಬೇರೆ ಯಾರು ಎಷ್ಟು ಐಟಮ್ಸ್ ರೆಡಿ ಮಾಡ್ತಿಲ್ಲ. ನಮ್ಗೆ 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಆ 40 ವರ್ಷ ಮುಂಚೆ ಎಷ್ಟು ಐಟಮ್ಸ್, ಎಷ್ಟು ಅಂಗಡಿ ಹಿತ್ತಾಳೆದು ಯಾವ್ದು ಇರ್ಲಿಲ್ಲ. ನಾವು 40 ವರ್ಷದಿಂದ ಹಿತ್ತಾಳೆ ಸಾಮಾನು ರೆಡಿ ಮಾಡಿಸ್ತಾ ಇದ್ದೀನಿ. ಇದು ನೋಡಿ ಇದು ಕುಕ್ಕರ್, ಇದು ಕುಕ್ಕರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ತಾಮ್ರ ಬಾಂಡ್ಲಿ, ಇದು ನೋಡಿ ತಾಮ್ರದು ತುಂಬಾ ಚೆನ್ನಾಗಿದೆ. ಇದು ನೋಡಿ ತಾಮ್ರ ನೋಡಿ, ಒಳಗಡೆ ಕಲೆ ಇದೆ, ಇದ್ರ ಮೇಲೆ ಕ್ಯಾಪ್ ಬರುತ್ತೆ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸ್. ಇದು ನೋಡಿ ಇದು, ಮತ್ತೆ ಇದು ಫ್ಲವರ್ ಬಾಸ್ಕೆಟ್, ದೇವಸ್ಥಾನ ತಗೊಂಡು ಹೋಗೋದಕ್ಕೆ, ಪೂಜೆಗೆ, ಮತ್ತೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಇದು ದೊಡ್ಡದು ಬಾಂಡ್ಲಿ ನೋಡಿ, ಇದು ಕಿಚನ್ ಅಲ್ಲಿ ಯೂಸ್ ಆಗುವಂತ ಐಟಮ್ಸ್. ಇದು ನೋಡಿ ಸರ್ ಜಗ್ ಸೆಟ್, ಇದು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಜಗ್ ಬರುತ್ತೆ, 4-6 ಗ್ಲಾಸ್ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಸರ್
ಇಷ್ಟು ಔಟ್ಸೈಡ್ ಇಷ್ಟು ಒಳಗಡೆ ಕಾಪರ್ ಇರುತ್ತೆ, ಗ್ಲಾಸಸ್. ಇದು ನೋಡಿ, ಇದರಲ್ಲಿ ಡಿಸೈನ್ಸ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ, ಸೆಟ್ ಕೂಡ ಬರುತ್ತೆ. ಇದು ನೋಡಿ ಸರ್, ಇದು ಪಾತ್ರೆ, ಇದೆಲ್ಲ ಕಿಚನ್ ಅಲ್ಲಿ ಮತ್ತೆ ಡಿನ್ನರ್ ಸೆಟ್ ಅಲ್ಲಿ ಎಲ್ಲ ಯೂಸ್ ಆಗುತ್ತೆ ನೋಡಿ. ಎಲ್ಲ ಇತ್ತಾಳೆ ಯೂಸ್ ಮಾಡಿ ರೆಡಿ ಮಾಡಿಸಿದ್ದೀನಿ. ಇಂಥ ಐಟಮ್ಸ್ ಯೂಸ್ ಮಾಡಿ ಮನೆಯಲ್ಲಿ ನೋಡಿ ಸರ್. ಇದು ನೋಡಿ, ತಾಮ್ರದು ಗಡ, ಇದು ಗಡ, ಇದು ತುಂಬ ಚೆನ್ನಾಗಿರುತ್ತೆ, ನೀರು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಸರ್, ಇದು ಡಬ್ಬ ಸೆಟ್ಟು. ಇದರಲ್ಲಿ ಫುಲ್ ಸೆಟ್ ಬರುತ್ತೆ, 4-5 ಸೈಜ್ ಬರುತ್ತೆ ನೋಡಿ. ಇದರಲ್ಲಿ ಸೈಜಸ್ ಬರುತ್ತೆ. ಇಂಥ ಐಟಮ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ, ಎಲ್ಲ ಯುನೀಕ್ ಐಟಮ್ಸು. ಇದು ನೋಡಿ, ಹೋಟೆಲಲ್ಲಿ ಯೂಸ್ ಮಾಡೋದು ಬಕೆಟು, ತಾಮ್ರ ಬಕೆಟು. ಇದು ನೋಡಿ, ಇದು ಟಿಫಿನ್ ಬಾಕ್ಸ್ ಥರ, ಟಿಫಿನ್ ಕ್ಯಾರಿಯರ್ ಥರ ಒಂದು ಡಬ್ಬ. ಇದು ನೋಡಿ, ಇದು ಡಬ್ಬ. ಇದು ಸರ್ ನೋಡಿ, ಇದರಲ್ಲಿ 4-5 ಸೈಜ್ ಬರುತ್ತೆ. ಇದು ಡಬ್ಬ 4-5 ಸೈಜ್ ಬರುತ್ತೆ. ಟೀ ಕಾಫಿ ಪೌಡ್ರು ಎಲ್ಲ ಹಾಕೋದಕ್ಕೆ, ಮಸಾಲ ಪೌಡ್ರು ಎಲ್ಲ ಹಾಕೋದಕ್ಕೆ. ಇದು ನೋಡಿ, ಇದು ರೌಂಡ್ ಡಬ್ಬ. ಇದರಲ್ಲಿ ತುಂಬ ಸರ್. ಇದು ನೋಡಿ, ಪ್ಯೂರ್ ಕಂಚು, ಇದು ಪ್ಯೂರ್ ಕಂಚು, ಬ್ರೌಂಜ್ ಮೆಟಲ್. ಬ್ರೌಂಜ್ ಅಂತಾರಲ್ಲ, ಹಳೆ ಕಾಲದಲ್ಲಿ ನಮ್ಮ ಬುಜುರ್ಗರೆಲ್ಲ ಇದರಲ್ಲೇ ಊಟ ಮಾಡ್ತಾ ಇದ್ರು. ಇವಾಗ್ಲೂ ಇದರಲ್ಲೇ ಊಟ ಮಾಡ್ತಾರೆ ತುಂಬಾ ಜನ. ಬಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ಸರ್. ಇಂಥ ಐಟಮ್ಸು ನಾವು ಯೂಸ್ ಮಾಡಬೇಕು. ನೋಡಿ, ಈ ಸೆಟ್ ನೋಡಿ, ಫುಲ್ ಸೆಟ್ ಬರುತ್ತೆ. ಇದು ಕಂಚು, ಪ್ಯೂರ್ ಕಂಚು, ಬ್ರೌಂಜ್ ಮೆಟಲ್ ಅಂತಾರಲ್ಲ ಅದು. ಇದು ಒಂದು ಡಬ್ಬ. ಮತ್ತೆ ಇದು ಸ್ಟೀಲ್ 6 ಗ್ಲಾಸು, 1 ಜಗ್ಗು, ಒಳಗಡೆ ಕಾಪರ್ ಇರುತ್ತೆ, ಔಟ್ಸೈಡ್ ಸ್ಟೀಲ್, ಮೇಂಟೆನೆನ್ಸ್ ಫ್ರೀ. ತುಂಬಾ ಚೆನ್ನಾಗಿರುತ್ತೆ ಐಟಮ್ಸು. ಮತ್ತೆ ನೋಡಿ ಸರ್, ಇದು ಕಂಚಲ್ಲಿ ಇದು ಹೊಸ ಐಟಮ್, ಹೊಸ ಟೈಪ್. ಇದು ಕಂಚು. ಇದು ನೋಡಿ ಸರ್, ರಿಟೇಲ್ ಅಲ್ಲಿ ಎಲ್ಲ ಇತ್ತಾಳೆನೂ ಕಂಚು ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ಕಂಚಿಗೆ ಗೊತ್ತಾಗ್ಬೇಕಾದ್ರೆ ಇದು ನೋಡಿ ಸರ್, ಇದ್ರದ್ದು ಸೌಂಡ್ ಇದೆಲ್ಲ ತುಂಬಾ ಲಾಂಗ್ ಸೌಂಡ್ ಬರುತ್ತೆ, ವೈಬ್ರೇಟ್ ಬರುತ್ತೆ, ಓಮ್ ಅಂತ ಸೌಂಡ್ ಬರುತ್ತೆ. ಆತರ ಈ ಸೌಂಡ್ ಅಲ್ಲೇ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಇದ್ರದ್ದು ಕ್ವಾಲಿಟಿ ಗೊತ್ತಾಗಲ್ಲ. ಇದು ಪ್ಯೂರ್ ಕಂಚು. ಇದು ನೋಡಿ ಸರ್, ಬರೀ 800 ರುಪೀಸ್, ಬರೀ 800 ರುಪೀಸ್ ಅಲ್ಲಿ 1 ಜಗ್ಗು, 6 ಗ್ಲಾಸಸ್ ನೋಡಿ ಗಿಫ್ಟ್ ಕೊಡೋದಕ್ಕೆ. ಎಲ್ಲ ನಮ್ದು ಜ್ಯೋತಿ ಬ್ರಾಂಡ್, ಮೇನ್ ಇರೋದು ಜ್ಯೋತಿ ಕ್ವಾಲಿಟಿ ಸರ್. ಸರ್ ಇದು ನೋಡಿ, ಇದು ಸೆಟ್, ಡಿನ್ನರ್ ಸೆಟ್. ಇದು ನೋಡಿ, ಒಳಗಡೆ ಸ್ಟೀಲ್ ಇರುತ್ತೆ, ಔಟ್ಸೈಡ್ ಕಾಪರ್ ಇರುತ್ತೆ ನೋಡಿ. ಈ ತರ ಇರುತ್ತೆ, ಒಳಗಡೆ ಸ್ಟೀಲ್, ಔಟ್ಸೈಡ್ ಕಾಪರ್. ಇದರಲ್ಲಿ 3 ಬಟ್ಲು, 1 ಗ್ಲಾಸ್, ಸ್ಪೂನು ಎಲ್ಲ ಇರುತ್ತೆ. ಇದು ಫುಲ್ ಸೆಟ್ಟು. ಮತ್ತೆ ನೋಡಿ, ಇದು ಜಗ್ಗು, ಸ್ಟೀಲ್ ವಿತ್ ಕಾಪರ್ ಜಗ್ಗು ನೋಡಿ. ಇದು ಔಟ್ಸೈಡ್ ಅಲ್ಲಿ ಸ್ಟೀಲು, ಒಳಗಡೆ ಕಾಪರ್ ಇರುತ್ತೆ, ಸ್ಟೀಲ್ ವಿತ್ ಕಾಪರ್ ಜಗ್ಗು. ಇದು ಜಗ್ಗು, ಇದು ಕಾಪರ್ ಗ್ಲಾಸು ನೋಡಿ. ಇದು ಕಾಪರ್, ಪ್ಯೂರ್ ಕಾಪರ್ ಜಗ್ಗು. ಇದೆಲ್ಲ ಪ್ಯೂರ್ ಕಾಪರ್ ಜಗ್ಗು ನೋಡಿ. ಮತ್ತೆ ಇದು ವಾಟರ್ ಟ್ಯಾಂಕು, ಇದು ವಾಟರ್ ಟ್ಯಾಂಕ್. ಇದರಲ್ಲಿ 4-5 ಸೈಜ್ ಬರುತ್ತೆ, 4-5 ಸೈಜ್ ಬರುತ್ತೆ. ಇದಕ್ಕೆ ಟ್ಯಾಪ್ ಕೂಡ ಬರುತ್ತೆ. ಇದು ಕಾಪರ್ ಮಟಕೆ. ಮತ್ತೆ ಇದು ನೋಡಿ ಸರ್, ಇದು ಮಸಾಲೆ ಬಾಕ್ಸು, ಇದು ಸ್ಕ್ವೇರ್ ಮಸಾಲಾ ಬಾಕ್ಸು. ಇದು ಮಸಾಲೆ ಬಾಕ್ಸು, ಡ್ರೈ ಫ್ರೂಟ್ ಬಾಕ್ಸ್ ಇರ್ಬೋದು ನೋಡಿ. ಇದು ಹಿತ್ತಾಳೆದು ಡಿನ್ನರ್ ಸೆಟ್ಟು, 1 ತಟ್ಟೆ, 2 ಬಟ್ಲು, 1 ಗ್ಲಾಸು. ಇದು ಹಿತ್ತಾಳೆದು, ಪ್ಯೂರ್ ಹಿತ್ತಾಳೆ. ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಇದು ಹಿತ್ತಾಳೆದು. ಮತ್ತೆ ಇದು ಕಂಟೈನರ್ ಸೆಟ್ಟು. ಇದರಲ್ಲಿ ನೋಡಿ ಸೈಜಸ್ ಇರುತ್ತೆ, ಒಂದಿಂದ ಒಂದು ಒಳಗಡೆ ಸೈಜಸ್ ಇರುತ್ತೆ. ಇದು ಕಂಟೈನರ್ ಸೆಟ್ಟು, ಇದು ಕಂಟೈನರು. ಎಲ್ಲ ವೆರೈಟೀಸ್ ಕಂಟೈನರ್ ಸಿಗುತ್ತೆ ನಿಮಗೆ. ಇದು ನೋಡಿ, ಕಾಪರ್ದು, ಕಾಪರ್ ಕಂಟೈನರು ನೀರಿಗೆ. ಮತ್ತೆ ಇದು ದೇವಸ್ಥಾನ ಮೇಲೆ ಕಳಶ, ಮುಗ್ಲಿ ಅಂತಾರಲ್ಲ, ಕಳಶ, ದೇವಸ್ಥಾನ ಮೇಲೆ ಗೋಪುರ ಕಳಶ. ಇದು ನೋಡಿ, ಕಾಪರ್ ಬಾಟಲ್. ಇದರಲ್ಲಿ ಸುಮಾರು 10-15 ವೆರೈಟಿ ಇರುತ್ತೆ. ಇದು ಕಾಪರ್ ಮೇಲೆ ಲೇಕರ್ ಕೋಟಿಂಗ್ ಮಾಡಿದ್ದಾರೆ, ಮೇಂಟೆನೆನ್ಸ್ ಫ್ರೀ. ಮತ್ತೆ ಇದು ನೋಡಿ ಸರ್, ಇದು ಬಟ್ಲು, ಬಿರಿಯಾನಿ ಬಾಲ್ ಅಂತಾರೆ. ಇದು ನೋಡಿ. ಇದು ನೋಡಿ ಸರ್, ಮಸಾಲೆ ಬಾಕ್ಸು. ಇದು ಮಸಾಲೆ ಬಾಕ್ಸು. ಇದು ನೋಡಿ, ಮಸಾಲೆ ಬಾಕ್ಸು. ಈ ತರ ಇದು ಬರುತ್ತೆ. ಇದ್ರ ಮೇಲೆ ಗ್ಲಾಸ್ ಇರುತ್ತೆ, ಮತ್ತೆ ಇದ್ರ ಯಾವ್ದು ಮಿಸ್ ಆಗೋದಿಲ್ಲ, ಆ ತರ ಇದೆ. ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸು. ಇದು ನೋಡಿ. ಮತ್ತೆ ಇದು ಕಾಪರ್ ವಿತ್ ಸ್ಟೀಲ್ ಗ್ಲಾಸು, ಕಾಪರ್ ಗ್ಲಾಸಸ್ಸು ಸರ್. ಇದು ನೋಡಿ, ಜಗ್ಗು ತುಂಬಾ ಚೆನ್ನಾಗಿದೆ. ಈ ಜಗ್ ನೋಡಿ ಸರ್, ಟೀ ಕ್ಯಾಟಲ್ ತರ ಜಗ್ ಇದೆ. ಇದು ಪ್ಯೂರ್ ಬ್ರಾಸ್ ಜಗ್. ಇದು ನೋಡಿ, ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಹ್ಯಾಂಡಲ್ಲು, ಇದು ಹಾಕಿ ನೋಡಿ. ಇದರಲ್ಲಿ ಇನ್ನೊಂದು ವೆರೈಟಿ, ಇದು ಸೂಪರಿಯರ್ ಕ್ವಾಲಿಟಿ, ಗೋಲ್ಡ್ ತರ ಇದೆ ನೋಡಿ. ಇದು ಗೋಲ್ಡ್ ತರ ಇದೆ. ಈ ಜಗ್ ನೋಡಿ ತುಂಬಾ ಚೆನ್ನಾಗಿದೆ, ಗೋಲ್ಡ್ ತರ ಇದೆ ಜಗ್ಗು. ಇದು ಒಳಗಡೆ ನೋಡಿ ಫಿನಿಶಿಂಗ್, ಸೂಪರಿಯರ್ ಕ್ವಾಲಿಟಿ ನೋಡಿ. ಇದಕ್ಕೆ ಸೆಟ್ ಆಗುವಂತದ್ದು ಗ್ಲಾಸ್ ಇರುತ್ತೆ. ಇದು ಸೆಟ್ಟು ಬರುತ್ತೆ, 6 ಗ್ಲಾಸು, 1 ಜಗ್ಗು, ಆ ಥರ ಸೆಟ್ಟು ಬರುತ್ತೆ. ಇದು ನೋಡಿ, ಗ್ಲಾಸಲ್ಲಿ ಇನ್ನೊಂದು ವೆರೈಟೀಸು.
ಮತ್ತೆ ಇದು ನೋಡಿ, ಇದು ಗ್ಲಾಸ್ ಅಲ್ಲಿ ವೆರೈಟೀಸ್ ಇದೆ. ಗ್ಲಾಸ್ ಅಲ್ಲಿ ಸುಮಾರು ವೆರೈಟೀಸ್ ಇದೆ ಹಿತ್ತಾಳೆದಲ್ಲಿ. ಇದು ಎಲ್ಲ ಬ್ರಾಸು, ಪ್ಯೂರ್ ಬ್ರಾಸ್ ಗ್ಲಾಸು. ಮತ್ತೆ ಸರ್ ನೋಡಿ, ಇದು ಜಗ್ಗು, ಇದು ಜಗ್ಗು, ಪ್ಯೂರ್ ಬ್ರಾಸ್ ಜಗ್ಗು. ಇದು ನೋಡಿ, ಒಳಗಡೆ ನೋಡಿ ಪಾಲಿಶ್ ಇದೆ, ಫಿನಿಶಿಂಗು. ಇದು ನೋಡಿ, ಇದು ಒಂದು ಸಟ್ಟು, ಬ್ರಾಸು ತಟ್ಟೆ ಸಟ್ಟು. ಇದು ನೋಡಿ ತುಂಬಾ ಚೆನ್ನಾಗಿದೆ. ಇದು ಕ್ರಂಚ್ ಅಲ್ಲಿ ಇದು ಮಾಡಿರೋದು, ಮ್ಯಾಟ್ ಫಿನಿಶಿಂಗ್ ಮಾಡಿರೋದು, ಪ್ಯೂರ್ ಕಂಚ್ ತಟ್ಟೆ. ಇದು ಒಂದು ಸೆಟ್ ಬಂದ್ಬಿಟ್ಟು 3 kg ಆಗುತ್ತೆ ತೂಕ. ಇದು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಊಟ ಮಾಡೋದು ತುಂಬಾ ಹೆಲ್ತಿ. ಇದು ನೋಡಿ ಸರ್, ವಾಟರು ಚಿಕ್ಕದು, ಇದು ವಿತ್ ಸ್ಟ್ಯಾಂಡು ವಾಟರ್ ಕಂಟೈನರು. ಇದು ನೋಡಿ ವಿತ್ ಸ್ಟ್ಯಾಂಡ್ ಇರುತ್ತೆ, ಇದಕ್ಕೆ ಟ್ಯಾಪ್ ಇರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ರಾತ್ರಿಯಲ್ಲಿ ನೀರು ಇಟ್ಬಿಟ್ಟು ಕುಡಿದ್ರೆ ಯಾವ ಕೈಲಿ ಬರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಕಲೈ ಇರುತ್ತೆ. ಸ್ಕ್ವೇರ್ ಮಸಾಲೆ ಬಾಕ್ಸು ನೋಡಿ, ಇದು ಸ್ಕ್ವೇರ್ ಮಸಾಲೆ ಬಾಕ್ಸು, ಒಳಗಡೆ ಕಲೈ ಇರುತ್ತೆ. ಇದ್ರ ಮೇಲೆ ಟಾಪ್ ಮೇನ್ ಸರ್, ಇದು ನಮ್ದು ಬ್ರ್ಯಾಂಡ್ ಜ್ಯೋತಿ ಬ್ರ್ಯಾಂಡ್ ಇದೆಲ್ಲ, ಇದು ಜ್ಯೋತಿ ಬ್ರ್ಯಾಂಡೇ ಮೇಯ್ನು. ಜ್ಯೋತಿ ಬ್ರ್ಯಾಂಡ್ ಆದ್ರೆ ಒರಿಜಿನಲ್ ಇರುತ್ತೆ. ಇದು ಬ್ರ್ಯಾಂಡೆಡ್, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಇದೆ, ಇದು ಬ್ರ್ಯಾಂಡೆಡ್ ಇದೆ. ಹಿತ್ತಾಳೆದಲ್ಲಿ ಬ್ರ್ಯಾಂಡ್ ಒಂದೇ ಬ್ರ್ಯಾಂಡ್, ಆಲ್ ಇಂಡಿಯಾದಲ್ಲಿ ಒಂದೇ ಬ್ರ್ಯಾಂಡ್ ಇರೋದು ಜ್ಯೋತಿ ಬ್ರ್ಯಾಂಡೆಡ್. ಬಾಕಿದೆಲ್ಲ ಲೋಕಲ್ಲೇ ಬರುತ್ತೆ. ಇದು ನೋಡಿ ತಡಕಾ ಪ್ಯಾನು, ಕಿಚನ್ ಅಲ್ಲಿ ಯೂಸ್ ಆಗುವಂತದ್ದು ತಡಕಾ ಪ್ಯಾನು, ತಡಕಾ ಪ್ಯಾನು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಫುಲ್ ಹಿತ್ತಾಳೆದಲ್ಲಿ ತಡಕಾ ಪ್ಯಾನ್ ಮಾಡಿದ್ದಾರೆ. ಇದು ಬ್ರಾಸ್ ಲೋಟ, ಶಂಭು, ಇದು ಕಾಪರ್ ಗ್ಲಾಸು. ಇದು ನೋಡಿ, ಮತ್ತೆ ಇದು ಲ್ಯಾಡಲ್ ಚಮಚೆ, ಇದು ಲ್ಯಾಡಲ್ ಕಿಚನ್ ಅಲ್ಲಿ ಉಪಯೋಗಿಸೋದು. ಇದು ನೋಡಿ ಚಿಕ್ಕದು ಚಂಬು, ಇದು ಗ್ಲಾಸು. ಇದು ಚಿಕ್ಕದು ಮಟ್ಟಿಗೆ, ಸಣ್ಣದು ಮಟ್ಟಿಗೆ, ಇದು ತುಂಬಾ ಹೆವಿ ಇದೆ ನೋಡಿ, ತೂಕ ಇದೆ, ಸಣ್ಣ ಮಟ್ಟಿಗೆ. ಇದು ನೋಡಿ ಸ್ಪೆಷಲ್ ಜಗ್ಗು, ಇದು ಕಾಪರ್ ಪಾಟ್, ಒಳಗಡೆ ಕಾಪರ್ ಇದೆ. ಇದು ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ ಐಟಮ್ಸು. ಇದು ಬಾಟಲ್ಸು, ಇದು ಫ್ಲಾಸ್ಕ್ ಯೂಸ್ ಮಾಡ್ಬೋದು. ಎಷ್ಟು 8 ಗಂಟೆ ಕೋಲ್ಡ್ ಆಗಿದ್ರೆ ಕೋಲ್ಡ್ ಇರುತ್ತೆ, ಬಿಸಿ ಆಗಿದ್ರೆ ಬಿಸಿ ಇರುತ್ತೆ. ಇದು ಔಟ್ಸೈಡ್ ಸ್ಟಿಲ್, ಒಳಗಡೆ ಕಾಪರ್ ಇದೆ. ಇದು ನೋಡಿ ಓಪನ್ ಮಾಡಿ ತೋರಿಸ್ತೀವಿ. ಇದು ಎಲ್ಲ ಒಳಗಡೆ ಕಾಪರ್ ಇರುತ್ತೆ, ಫುಲ್ ಕಾಪರು. ಇದು ನೋಡಿ, ಇದು ಔಟ್ಸೈಡ್ ಸ್ಟಿಲ್, ಒಳಗಡೆ ಕಾಪರು. ಇದು ನೋಡಿ ಔಟ್ಸೈಡ್ ಸ್ಟಿಲ್, ಒಳಗಡೆ ಕಾಪರು. ಮತ್ತೆ ಇದನ್ನು ಫ್ಲಾಸ್ಕ್ ಯೂಸ್ ಮಾಡ್ಬೋದು. ಇದು ಸ್ಟಿಲ್ ವಿತ್ ಕಾಪರ್ ಜಗ್ಗು. ಈ ಜಗ್ಗಲ್ಲಿ ಸುಮಾರು ವೆರೈಟೀಸ್ ಇದೆ. ಒಂದೊಂದು ಐಟಮ್ ಅಲ್ಲಿ ನಿಮ್ಗೆ 10 ವೆರೈಟೀಸ್ ಸಿಗುತ್ತೆ. ಇದು ನೋಡಿ ಟೀ ಕ್ಯಾಟಲ್, ಎಷ್ಟು ಚೆನ್ನಾಗಿದೆ ನೋಡಿ ಟೀ ಕ್ಯಾಟಲ್ಸ್. ಮತ್ತೆ ತುಂಬಾ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಟೀ ಕ್ಯಾಟಲ್ಸ್. ಇದು ನೋಡಿ ಮಟ್ಕೆಯಲ್ಲಿ ಇನ್ನೊಂದು ವೆರೈಟೀಸ್. ಇದು ಡಿಸೈನ್ಸ್, ಕಲರ್ ಡಿಸೈನ್ಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗು ಕಲರ್ ಡಿಸೈನ್ಸ್ ಮಾಡಿದ್ದಾರೆ. ಇದಕ್ಕೆ ಟ್ಯಾಪ್ ಕೂಡ ಬರುತ್ತೆ. ಇದು ನೋಡಿ ಬಿಯರ್ ಮಗ್ಗು ನೋಡಿ, ಇದು ಬಿಯರ್ ಮಗ್ಗು ನೋಡಿ. ಇದು ಇದರಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ಅದು ನೋಡಿ, ಇದಕ್ಕೆ ಬಿಯರ್ ಮಗ್ ಅಂತಾರೆ. ಇದು ನೋಡಿ ಜಗ್ಗು, ಇದು ಜಗ್ಗು. ಇದು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಒಂದು ಮಟ್ಟಿಗೆ ನೀರು ಮಟ್ಟಿಗೆ. ಇದು ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ, ಮತ್ತೆ ಆಂಟಿಕ್ ಫಿನಿಶಿಂಗ್ ಮಾಡಿದ್ದಾರೆ. ಆಮೇಲೆ ಇದು ಮೇಂಟೆನೆನ್ಸ್ ಫ್ರೀ, ಲ್ಯಾಕರ್ ಪಾಲಿಶ್ ಇದೆ. ಒಳಗಡೆ ನೋಡಿ ಪ್ಯೂರ್ ಕಾಪರು. ಇದರಲ್ಲಿ ನೋಡಿ ಡಿಸೈನ್ಸ್, ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಇದು ಒಂದು ಸ್ಟ್ಯಾಂಡ್ ಇರೋದು ನೋಡಿ, ಇದು ಡಿಸೈನ್ಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಕ್ವಾಲಿಟಿ ನೋಡಿ ಒಳಗಡೆ. ಇದು ಮಟ್ಟಿಗೆ ನೋಡಿ, ಬಾಂಡ್ಲಿ ಪ್ಯೂರ್ ಕಾಪರ್ ಬಾಂಡ್ಲಿ. ಮೇಲೆ ಕ್ಯಾಪ್, ಇದು ಕ್ಯಾಪ್ ಬರುತ್ತೆ ನೋಡಿ. ಫಿನಿಶಿಂಗ್ ನೋಡಿ ಪ್ಯೂರ್ ಕಾಪರು. ಇದರಲ್ಲಿ ಸೈಜಸ್ ಇದೆ, 2 ಸೈಜಸ್ ನೋಡಿ. ಒಂದೊಂದು ಐಟಮ್ ಅಲ್ಲಿ 4-5 ಸೈಜ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಡಿನ್ನರ್ ಸೆಟ್, ಇದರಲ್ಲಿ ಇನ್ನೊಂದು ವೆರೈಟಿ, ಹೊಸ ವೆರೈಟೀಸ್. ಮತ್ತೆ ನೋಡಿ ಸರ್, ಇದು ನೋಡಿ ಸಾಲ್ ದೀಪ. ಇದು ಸಾಲ್ ದೀಪ ಅಂತಾರೆ. ಇದರಲ್ಲಿ 16 to 5 ಗುಳಿದು ಎಲ್ಲ ಬರುತ್ತೆ. ಇದು ಸಾಲ್ ದೀಪ ಅಂತಾರೆ. ಇದು ಅಧಿಕ ಮಾಸಕ್ಕೆ ಎಲ್ಲ ದಾನ ಕೊಡ್ಲಿಕ್ಕೆ ಇರುತ್ತೆ ನೋಡಿ. 3 ವರ್ಷಕ್ಕೆ ಒಂದ್ಸಲಿ ಅಧಿಕ ಮಾಸ ಬರುತ್ತೆ. ಅಧಿಕ ಮಾಸ ಅಲ್ಲಿ ಏನಿದೆ ಅಂದ್ರೆ ಹಿತ್ತಾಳೆ ಮತ್ತೆ ತಾಮ್ರದೇ ದಾನ ಕೊಡ್ಬೇಕು. ಅದು ಯಾತಕ್ಕೆ ಅಂದ್ರೆ ಇದನ್ನ ಬಳಸಬೇಕು ಯಾವತ್ತು. ಇದು ಹಳೆ ಕಾಲದಲ್ಲಿ ನಮ್ಗೆ ಇದು ಇದೆ, ಹಿತ್ತಾಳೆ ಮತ್ತೆ ಬ್ರಾಸು ಮತ್ತೆ ಕಾಪರ್ ಎವ್ರಿ ಮನೆಯಲ್ಲಿ ಯೂಸ್ ಆಗ್ಲೇಬೇಕು. ಇದ್ರದ್ದು ಬೆಲೆ ಕಮ್ಮಿ ಆಗ್ಬಾರ್ದು ಅಂದ್ಬಿಟ್ಟು ಆ ಪದ್ಧತಿನೂ ನಮ್ಮ ಇದಕ್ಕೆ ಸೇರಿಸಿದ್ದಾರೆ. ಅದಕ್ಕೆ ನಾವು ಅದೇ ಹೇಳ್ತಾ ಇದ್ದೀವಿ, ಕಿಚನ್ ಅಲ್ಲಿ ಕೊಡ್ಲಿಕ್ಕೆ ಭಟ್ರಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಸಾಲ್ ದೀಪ. ಇದರಲ್ಲಿ 5 ಗುಳಿದು, 2 ಗುಳಿದು ಮತ್ತೆ 16 ಗುಳಿದು ಎಲ್ಲ ಬರುತ್ತೆ. ಮತ್ತೆ ಇದು ನೋಡಿ, ಫ್ಲವರ್ ಬಾಸ್ಕೆಟು, ಇದು ಜೂಲ, ಇದು ಅಗರಬತ್ತಿ ಪೈಪು ನೋಡಿ, ಅಗರಬತ್ತಿ ಪೈಪು. ಮತ್ತೆ ಇದು ನೋಡಿ, ಇದು ಧೂಪ ಆರತಿ ನೋಡಿ, ಇದು ಧೂಪ ಆರತಿ. ಇದು ಉರುಳಿ ಅಂತಾರೆ ನೋಡಿ, ಇದು ಉರುಳಿ.
ಮತ್ತೆ ಇದು ನೋಡಿ ಸರ್, ಇದು ಸಿಂಹಾಸನ. ಇದರಲ್ಲಿ ಒಂದು 5-6 ಸೈಜ್ ಬರುತ್ತೆ ಸಿಂಹಾಸನ. ಇದಕ್ಕೆ ಸಿಂಹಾಸನ ಅನ್ನೋದು. ಮತ್ತೆ ಇದು ನೋಡಿ ಚಂಬು ಲೋಟ, ಇದು ಬ್ರಹ್ಮ ಕಳಸಕ್ಕೆ, ಪೂಜೆಗೆ, ಮತ್ತೆ ಇದು ದಾನ ಕೊಡ್ಲಿಕ್ಕೆ, ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನೋಡಿ ಕಾಮಾಕ್ಷಿ ದೀಪ. ಇದು ಕಾಮಾಕ್ಷಿ ದೀಪ ನೋಡಿ, ಒರಿಜಿನಲ್ ಡ್ರೈ ಫ್ರೂಟ್ ಬೌಲ್, ಡ್ರೈ ಫ್ರೂಟ್ ಟ್ರೇ ಅನ್ಬೋದು. ಬೌಲ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈ ಕ್ವಾಲಿಟಿ ನೋಡಿ, ಈ ಡ್ರೈ ಫ್ರೂಟ್ ಟ್ರೇ ಬೌಲ್ಸ್. ಇದು ನೋಡಿ ಗಿಫ್ಟ್ ಕೊಡ್ಲಿಕ್ಕೆ ಮತ್ತೆ ದಾನ ಕೊಡ್ಲಿಕ್ಕೆ ಇದು ಟ್ರೇ. ಇದೆಲ್ಲ ತುಂಬಾ ಲೈಟ್ ವೇಟ್, ಎಲ್ಲ 200 ರೂಪಾಯಿ, 300 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಆ ಥರ ಎಲ್ಲ ಐಟಮ್ಸ್ ಇದೆ. ಇದು ನೋಡಿ ಪೂಜಾ ಸೆಟ್, ಸಣ್ಣದು ಪೂಜೆ ಸೆಟ್, ಬಾಲ್ ಭೋಗ್ ಸೆಟ್ ಅಂತಾರೆ, ಕೃಷ್ಣನ್ಗೆ ಬಾಲ್ ಭೋಗ್ ಸೆಟ್ ಅಂತಾರೆ. ಇದು ನೋಡಿ ದೀಪ, ಇದು ದೀಪದಲ್ಲಿ ಪ್ಲೇಟು, 2 ದೀಪ, ಒಂದು ಪ್ಲೇಟಲ್ಲಿ 2 ದೀಪ. ಇದು ನೋಡಿ ಕುಂಕುಮ ಸೆಟ್ಟು, ಇದು ಗಿಫ್ಟ್ ಕೊಡ್ಲಿಕ್ಕೆ ಮತ್ತೆ ರಿಟರ್ನ್ ಗಿಫ್ಟ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಬರೀ 120 ರೂಪಾಯಿ ಆಗುತ್ತೆ. 2 ಬಟ್ಲು ಇರುತ್ತೆ ಕುಂಕುಮ ಸೆಟ್. ಇದರಲ್ಲಿ 2 ವೆರೈಟಿ ಇದೆ ನೋಡಿ. ಇದು ಡಿಸೈನ್ಸ್, ಬೇರೆ ಡಿಸೈನ್ಸ್ ಇರುತ್ತೆ. 2 ಕುಂಕುಮ ಹಾಕೋದು, 2 ಬಟ್ಲು ಇರುತ್ತೆ, ಒಂದು ಪ್ಲೇಟ್ ಇರುತ್ತೆ. ಇದು ನೋಡಿ ಸೆಟ್ಗೆ, ಇದು ಸೆಟ್ಗೆ. ಮತ್ತೆ ಇಂಥದ್ದು ಡಬ್ಬಿಯಲ್ಲಿ ಎಲ್ಲ ಸೈಜಸ್ ಬರುತ್ತೆ, ಸಣ್ಣದಿಂದ ದೊಡ್ಡದವರೆಗೂ ಎಲ್ಲ ವೆರೈಟೀಸ್ ಬರುತ್ತೆ. ಇದು ನೋಡಿ ಆ್ಯಪಲ್ ಥರ ಮಾಡಿದ್ದಾರೆ, 2 ಬಟ್ಲು. ಮತ್ತೆ ಇದು ಬರೀ 60 ರೂಪಾಯಿ ಆಗುತ್ತೆ. ಇದು ನೋಡಿ, ಇದು ಪೀಠ, ದೇವ್ರ ಪೀಠ, ದೇವ್ರು ಇಡೋದಕ್ಕೆ ಪೀಠ ಆಗುತ್ತೆ. ಇದು ಪೀಠ ನೋಡಿ ತುಂಬಾ ಚೆನ್ನಾಗಿದೆ. ಇದು ಕಾಪರ್ ಲೋಟ, ಕಾಪರ್ ಚಂಬು. ಇದು ಲಸ್ಸಿ ಗ್ಲಾಸು, ಇದು ಲಸ್ಸಿ ಗ್ಲಾಸ್ ನೋಡಿ, ಇದು ಲಸ್ಸಿ ಗ್ಲಾಸು. ಇದು ನೋಡಿ, ಇದು ಪೂಜೆ ಸಾಮಾನು ಇಡ್ಲಿಕ್ಕೆ ಗೌರಿ ಪೆಟ್ಟಿಗೆ ಅಂತಾರಲ್ಲ, ಅದು ಗೌರಿ ಪೆಟ್ಟಿಗೆ. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲಾಕ್ ಕೂಡ ಮಾಡ್ಬೋದು. ಗೌರಿ ಪೆಟ್ಟಿಗೆ ಅಂತಾರೆ, ಇದು ಗೌರಿ ಪೆಟ್ಟಿಗೆ. ಇದು ಕಳಸ, ಇದು ಕಳಸ ಯೂಸ್ ಮಾಡ್ಬೋದು, ಫ್ಲವರ್ ಪಾಟ್ಗೆ ಯೂಸ್ ಮಾಡ್ಬೋದು. ಇದು ಕಂಚನ್ ಗ್ಲಾಸು, ಪ್ಯೂರ್ ಕಂಚನ್ ಲೋಟ, ಪ್ಯೂರ್ ಕಂಚನ್ ಲೋಟ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಎಲೆ ತರ ಮಾಡಿದ್ದಾರೆ ಪ್ಲೇಟು, ಎಲೆ ಪ್ಲೇಟು, ಇದು ಎಲೆ ತರ ಮಾಡಿದ್ದಾರೆ ಪ್ಲೇಟು. ಇದು ಕುಂಕುಮ ಸೆಟ್ ನೋಡಿ, ಗಿಫ್ಟ್ ಕೊಡ್ಲಿಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ, ಗಿಫ್ಟ್ ಆರ್ಟಿಕಲ್ಸು. ಇದು ನೋಡಿ ಊದ್ಗಟ್ಟಿ ಸ್ಟ್ಯಾಂಡು, ಇದು ಬೌಲು, ಇದು ಬೌಲು. ಇದ್ರಲ್ಲಿ ನೋಡಿ ಬೌಲಲ್ಲಿ ಬರುತ್ತೆ. ಇದು ಉರ್ಲಿ ಅಂತಾರೆ, ಅರ್ಕನ್ ಸೆಟ್ಟಿ. ಇದು ಮದುವೆಗೆಲ್ಲ ಇದು ಕೊಡ್ತಾರಲ್ಲ ಅದು. ಇದರಲ್ಲಿ ಕಾಪರ್ದು ಕೂಡ ಬರುತ್ತೆ ನೋಡಿ, ಇದು ಉರ್ಲಿ ಕಾಪರ್ದು ಬರುತ್ತೆ. ಇದು ನೋಡಿ, ಇದು ಆರತಿ, ಪಂಚ ಆರತಿ, ಇದು ಆರತಿ. ಇದು ಮಸಾಲೆ ಬಾಕ್ಸು. ಈ ಮಸಾಲೆ ಬಾಕ್ಸ್ ಅಲ್ಲಿ ಸುಮಾರು 10 ವೆರೈಟೀಸ್ ಇದೆ. ಇದು ಗಡವ, ಈ ಕಲೈ ಇದೆ, ಒಳಗಡೆ ಕಲೈ ಇದೆ. ಇದು ಪಾಟ್ ಹೋಲ್ಡರ್, ಪ್ಲಾಂಟರು ಎಲ್ಲ. ಇದರಲ್ಲಿ 2 ಸೈಜ್ ಇದೆ, ತುಳಸಿ ಪಾಟ್ಗೆ, ಇದು ಪಾಟ್ಗೆ ಮಾಡ್ಬೋದು, ಯೂಸ್ ಮಾಡ್ಬೋದು. ಇದು ನೋಡಿ ಮರ, ಹಿತ್ತಾಳೆದು ಮರ. ಇದು ದೀಪ, ಸಣ್ಣ ದೀಪ. ಇದು ಚಕ್ಲಿ ಬರ್ಲು, ಇದು ಕೂಡ ಚಕ್ಲಿ ಬರ್ಲು ನೋಡಿ. ಮತ್ತೆ ಇದು ಉರ್ಲಿ ನೋಡಿ, ಇದು ಉರ್ಲಿ, ಪಿಕಾಕ್ ಉರ್ಲಿ ಸ್ಟ್ಯಾಂಡು. ಇದು ಫ್ಲವರ್ ಬಾಸ್ಕೆಟು, ಇದರಲ್ಲಿ ಸೈಜಸ್ ಇರುತ್ತೆ. ಇದು ಉರ್ಲಿ, ಇದರಲ್ಲಿ ಒಂದು 10 ಸೈಜಸ್ ಬರುತ್ತೆ, ಚಿಕ್ಕದಿಂದ ದೊಡ್ಡದು ಎಲ್ಲ ಸೈಜ್ ಬರುತ್ತೆ. ಈ ಡಿಸೈನ್ಸ್ ಅಲ್ಲಿ ಇರೋದು ನೋಡಿ ಪಿಕಾಕ್ ಉರ್ಲಿ, ಇದು ತುಂಬಾ ಚೆನ್ನಾಗಿದೆ ಪಿಕಾಕ್ ಉರ್ಲಿ. ಇದು ನೋಡಿ, ಇದರಲ್ಲಿ 4-5 ಸೈಜ್ ಬರುತ್ತೆ, ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಐಟಮ್ಸ್ ನೋಡಿ, ಕೆಳಗಡೆ ಎಲಿಫೆಂಟ್ ತರ ಇದೆ, ಈ ತರ ಇದೆ. ಇದು ಸೋಮಸೂತ್ರ ತಟ್ಟೆ, ಸೋಮಸೂತ್ರ ಪೂಜೆ ಮಾಡೋದಕ್ಕೆ, ಸೋಮಸೂತ್ರ ತಟ್ಟೆ. ಇದು ಲೋಟ, ಎಂಗ್ರೇವಿಂಗ್ ಲೋಟ ನೋಡಿ, ಇದರ ಮೇಲೆ ಎಲ್ಲ ಕಾರ್ವಿಂಗ್ ಇದೆ, ಕಾರ್ವಿಂಗ್ ಮಾಡಿದ್ದಾರೆ. ಇದು ಹಾಲ್ ಬಟ್ಲು, ದೇವಸ್ಥಾನಕ್ಕೆ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾರಲ್ಲ, ಆ ಪ್ರಸಾದ ಕೊಡೋದಕ್ಕೆ ಬಕೆಟ್ ತರ ಇದೆ ಒಂದು. ಇದು ನೋಡಿ ಕುಂಕುಮ ಸೆಟ್ಟು, 2 ಬಟ್ಲು ಇದೆ, ಒಂದು ಇದು ಇದೆ. ಇದು ನೋಡಿ ಬರೀ 30 ರೂಪೀಸ್, 30-40 ರೂಪೀಸಲ್ಲಿ ಬಟ್ಲು. ಇದು ಹಿತ್ತಾಳೆಯಲ್ಲಿ. ಇದು ನೋಡಿ 120 ರೂಪಾಯಿ ಬಟ್ಲು, ತುಂಬಾ ಚೆನ್ನಾಗಿದೆ ಗಿಫ್ಟ್ ಕೊಡ್ಲಿಕ್ಕೆ. ಇದು ನೋಡಿ ಸಣ್ಣ ಬಾಂಡ್ಲಿ, ಸಣ್ಣ ಟ್ರೇಯಲ್ಲಿ 4-5 ಸೈಜ್ ಇದೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಎಷ್ಟು ಚಿಕ್ಕದು, ಇದು ನೋಡಿ ತುಂಬಾ ಚೆನ್ನಾಗಿದೆ. ಇಷ್ಟೆಲ್ಲ ಸಣ್ಣ ಐಟಮ್ಸ್ ಎಲ್ಲ ಇರುತ್ತೆ. ಇದು ಜೋಡಿ ಗಂಟೆ, ದೇವರಿಗೆ, ಶಿವನಿಗೆ ಜೋಡಿ ಗಂಟೆ ಹೇಳ್ತಾರಲ್ಲ, ಇದು ಜೋಡಿ ಗಂಟೆ. ಇದರಲ್ಲಿ ಜೋಡಿ ಗಂಟೆ. ಇದು ಪೂಜೆ ಗಂಟೆ, ಪೂಜಾ ಬೆಲ್, ಪೂಜೆ ಮಾಡೋದು ಪೂಜೆ ಬೆಲ್. ಇದರಲ್ಲಿ 10-15 ಸೈಜ್ ಬರುತ್ತೆ ಟೋಟಲ್. ಇದು ನೋಡಿ, ಇದು ಕಾಫಿ ಫಿಲ್ಟ್ರು ನೋಡಿ, ಸಣ್ಣದು ಕಾಫಿ ಫಿಲ್ಟ್ರು. ಇದು ಲೋಟ, ಇದು ಕೆಳಗಡೆ ಲೆಗ್ ಇದೆ. ಇದು ಒಂದು ಲೋಟ. ಚಂಬು ಗುಂಡು ಚಂಬು. ಇದು ನೋಡಿ ಗುಂಡು ಚಂಬು. ಇದು ನೋಡಿ ಕೆಳಗಡೆ ಕಾಲಿದೆ. ಇದು ತುಂಬಾ ಹೆವಿ ಇದೆ, ತುಂಬಾ ಚೆನ್ನಾಗಿದೆ. ಇದು ಕಂಚನ್ ಲೋಟ, ಪ್ಯೂರ್ ಕಂಚನ್ ಲೋಟ. ಇದು ನೋಡಿ, ಇದು ಪ್ಯೂರ್ ಕಂಚನ್ ಲೋಟ. ಇದು ನೋಡಿ ಪ್ಯೂರ್ ಕಂಚದ ಲೋಟ. ಇದು ಶಂಖ ಸ್ಟ್ಯಾಂಡು, ಶಂಖ ಇಡ್ಲಿಕ್ಕೆ, ದೇವ್ರ ಮನೆಗೆ, ಬಾಗಿಲು ಮನೆಗೆ, ಇದು ಶಂಖ ಇಡ್ಲಿಕ್ಕೆ. ಇದು ನೋಡಿ ಕಾಫಿ ಡಬ್ರಾ, ಕಾಫಿ ಕುಡಿಯೋದಕ್ಕೆ ಕಾಫಿ ಡಬ್ರಾ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ, ಕಾಫಿ ಡಬ್ರಾ. ಇದು ಹೋಟೆಲಲ್ಲಿ, ಮನೆಯಲ್ಲಿ ಯೂಸ್ ಮಾಡ್ತಾರಲ್ಲ ಕಾಫಿ ಕುಡಿಲಿಕ್ಕೆ. ಇದು ನೋಡಿ, ಇದರಲ್ಲಿ ಇನ್ನೊಂದು ವೆರೈಟಿ ಪ್ಲೈನ್. ಇದು ಕಾಫಿ ಡಬ್ರಾ, ಕಾಫಿ ಕುಡಿಯೋದಕ್ಕೆ ನೋಡಿ. ಇದು ಹೋಟೆಲಲ್ಲೆಲ್ಲ, 5 ಸ್ಟಾರ್ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ, ಪ್ಯೂರ್ ಕಾಪರ್ದು ಈ ಕಂಚದ್ದು. ಇದು ನೋಡಿ ಕಿಂಡಿ, ಇದು ಕಿಂಡಿ, ಪೂಜೆ ಕಿಂಡಿ.
ಇದು ನೋಡಿ ಹಳ್ಳಿ ಕನ್ನಡಲ್ಲಿ ಮಾಡ್ತಾರೆ, ಕಿಂಡಿ ಕನ್ನಡಿ ಅಂತಾರೆ ಇದಕ್ಕೆ. ಅದು ಎಲ್ಲ ಸೌತ್ ಕನ್ನಡಲ್ಲಿ ಜಾಸ್ತಿ ಯೂಸ್ ಆಗೋದು. ಕಿಂಡಿ ಒಳಗಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಮಧ್ಯದಲ್ಲಿ. ಇದು ದಾರ ಪಾಲಿಶ್. ಈ ಪಾಲಿಶ್ ಪಿತ್ತಲ್ ದೀಪ, ಇದು ದೀಪಗೆ ಹಿತ್ತಾಳೆಗೆ ಎಲ್ಲ ಪಾಲಿಶ್ ಇರುತ್ತಲ್ಲ, ಇದು ದಾರ ಲಿಕ್ವಿಡ್ ಅಂತಾರೆ. ಇದು ಪಾಲಿಶ್ ಮಾಡಿದ್ರೆ ಸೇಮ್ ಫಿನಿಶಿಂಗ್ ಬರುತ್ತೆ. ಯಾರ್ದು ಹಳೆದು ಹಿತ್ತಾಳೆ ಇದ್ರು ಕೂಡ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಇದು ಕಳಸ ಸಂಭು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡೋದಕ್ಕೆ ಕಳಸ ಸಂಭು. ಇದು ಯಂತ್ರ, ಈ ಕಾಪರ್ ಕ್ರೋಮಾಲಜಿ ಯಂತ್ರ. ಇದು ಯಂತ್ರ. ಇದು ನೋಡಿ ಸಣ್ಣ ಸಣ್ಣ ಗ್ಲಾಸ್, ಮಗುಗೆ ಸಣ್ಣ ಮಗುಗೆಲ್ಲ ಹಾಲು ಕುಡಿಸ್ಲಿಕ್ಕೆ ಚೆನ್ನಾಗಿದೆ, ತುಂಬಾ ಗ್ಲಾಸ್. ಇದು ನೋಡಿ ಗುಂಡು ಚಂಬು, ಇದು ಒಂದು ಚಂಬು ವೆರೈಟಿ. ಇದು ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಕುಡಿಸ್ತಾರಲ್ಲ, ವರಮಹಾಲಕ್ಷ್ಮಿ ಕುಡಿಸ್ತಾರಲ್ಲ, ಅದು ನೋಡಿ ಇದು ಚಂಬು. ಇದರಲ್ಲಿ 4-5 ಸೈಜ್ ಬರುತ್ತೆ. ನಮ್ಮಲ್ಲಿ ಎಲ್ಲ ಕೆಜಿ ಲೆಕ್ಕ ಕೊಡ್ತೀವಿ. ಅದು ರಿಟೇಲ್ ಅಲ್ಲೆಲ್ಲ ಬೇರೆ ರೇಟ್ ಇರುತ್ತೆ, ನಮ್ಮಲ್ಲಿ ಹೋಲ್ಸೇಲ್ ರೇಟ್ ಇರುತ್ತೆ. ಇದು ಕೆಜಿಗೆ 1250, 1300 ರುಪೀಸ್, ಅದರ ಕಿಲೋಗೆ ಆಗುತ್ತೆ. ಇದು ಡಿಪೆಂಡೆಡ್ ಪರ್ ಇದರಲ್ಲಿ ಕಬ್ಬಿಣದ್ದು ಬಾಲ್ ಬರುತ್ತೆ. ಅದರಲ್ಲಿ ಕೆಲವೊಂದು ಕಬ್ಬಿಣ ಜಾಸ್ತಿ ಹಾಕ್ಬಿಡ್ತಾರೆ, ಇದು ಕಮ್ಮಿ ಹಾಕ್ಬಿಡ್ತಾರೆ, ಆವಾಗ ರೇಟ್ ಕಮ್ಮಿ ಆಗ್ಬಿಡುತ್ತೆ. ಇದು ಪ್ಯೂರು. ಇದರಲ್ಲಿ ನಾವು ಇಷ್ಟು ಬರುತ್ತೆ ಅಷ್ಟೇ ಹಾಕೋದು, ಅದು ಜಾಸ್ತಿ ಹಾಕ್ಸಿದ್ರೆ ರೇಟ್ ಕಡಿಮೆ ಆಗುತ್ತೆ. ರಿಟೇಲ್ ಅಲ್ಲಿ ಏನ್ ಮಾಡ್ತಾರೆ, ಇದರಲ್ಲಿ ಕಬ್ಬಿಣ ಜಾಸ್ತಿ ಹಾಕ್ಬೇಕಂತ ಹೇಳ್ತಾರೆ. ಬಟ್ ನಾವು ನಮ್ದೇ ಕ್ವಾಲಿಟಿ ಅಂದ್ಬಿಟ್ಟು ನಾವು ಒಳ್ಳೆ ಕ್ವಾಲಿಟಿ ಮಾಡ್ತೀವಿ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ವರಮಹಾಲಕ್ಷ್ಮಿಗೆ ಬಿಂದಿಗೆ ಕೊಡಮ್ ಅಂತಾರೆ, ಬಿಂದಿಗೆ ಅಂತಾರೆ ವರಮಹಾಲಕ್ಷ್ಮಿ ಕುಡಿಸೋದಿಕ್ಕೆ ಬಿಂದಿಗೆ. ಇದು ನೋಡಿ ಅಗರಬತ್ತಿ, ಅಗರಬತ್ತಿ ಮಾಡೋದಿಕ್ಕೆ ಇದರಲ್ಲಿ ಊದ್ಗಟ್ಟಿ ಹಾಕ್ತಾರೆ. ಊದ್ಗಟ್ಟಿ ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ರೆ ಎಲ್ಲ ಇದರಲ್ಲಿ ಇರುತ್ತೆ ಊದ್ಗಟ್ಟಿ ಹಾಕೋದಿಕ್ಕೆ. ಇದು ನೋಡಿ ದೀಪ, ಸ್ಟೆಪ್ ದೀಪ ಅಂತಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ 3 ಸ್ಟೆಪ್, 5 ಸ್ಟೆಪ್, 7 ಸ್ಟೆಪ್ ಎಲ್ಲ ಬರುತ್ತೆ ನೋಡಿ. ದೇವ್ರ ಬಾಗಿಲಿಗೆ ಇಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಇದರಲ್ಲಿ ದೀಪ ಇದೆ, ದೀಪ ಇಟ್ಬಿಟ್ಟು ಹಂಗೆ ಇರ್ತಾರೆ. 5 ಸ್ಟೆಪ್, 3 ಸ್ಟೆಪ್, 5 ಸ್ಟೆಪ್ ಎಲ್ಲ ಬರುತ್ತೆ. ಇದು ಹಲ್ಗ ಆರತಿ, ಕರ್ಪೂರ ಆರತಿ ಅಂತಾರೆ. ಈ ಆರತಿಯಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ, ಒಂದು 100 ವೆರೈಟಿ ಬರುತ್ತೆ ಆರತಿಯಲ್ಲಿ. ಇದು ಕರ್ಪೂರ ಆರತಿ ಅಂತಾರೆ. ಇದು ಪಂಚಪಾತ್ರೆ, ಹಿತ್ತಾಳೆದು ಪಂಚಪಾತ್ರೆ. ಮತ್ತೆ ಇದು ಒಂದು ಹೊಸದು ದೀಪ ಬಂದಿದೆ, ತುಳಸಿ ದೀಪ ಅಂತಾರೆ. ಇದು ತುಳಸಿಗೆ, ತುಳಸಿ ಗಿಡ ಹತ್ರ ಇಡಲಿಗೆ ತುಳಸಿ ದೀಪ. ಇದು ನೋಡಿ ತುಳಸಿ ದೀಪ ಅಂತಾರೆ ಇದಕ್ಕೆ. ತುಳಸಿ ಹತ್ರ ಇಲ್ಲಿಗೆ ತುಳಸಿ ಗಿಡ. ಇದು ನೋಡಿ ಲಗಾನ್ ಅಂತಾರೆ. ಇದು ತುಂಬಾ ಚೆನ್ನಾಗಿದೆ, ಹೆವಿ, ಪ್ಯೂರ್ ಕಂಚದು ಒಳಗೆ ಕಲೆ ಕೂಡ ಮಾಡಿರ್ತಾರೆ. ಇದು ಅಡುಗೆ ಮಾಡ್ಲಿಕ್ಕೆ ಮತ್ತೆ ತುಂಬಾ ಯೂಸ್ ಆಗುತ್ತೆ. ಈ ಕೇರಳ ಅಲ್ಲಿ ಎಲ್ಲ ಇದರಲ್ಲೇ ಪ್ರಸಾದ ಮಾಡ್ತಾರೆ, ದೇವಸ್ಥಾನ ಅಲ್ಲಿ ಎಲ್ಲ ಇದರಲ್ಲಿ ಪ್ರಸಾದ ಮಾಡುತ್ತೆ. ಇವು ಪ್ರಸಾದ ಬೋಲೆ ಅನ್ಬೋದು. ಇದು ಹಿತ್ತಾಳೆ ಬಾಸ್ಕೆಟ್, ಫ್ಲವರ್ ಬಾಸ್ಕೆಟ್. ಇದು ನೋಡಿ ಉರುಳಿ, ಇದು ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಕ್ವಾಲಿಟಿ ನೋಡಿ. ಇದು ಕೆಳಗಡೆ ಆಣೆ ಹತ್ರ ಕಾಲ್ ಮಾಡಿಸಿದ್ದಾರೆ. ಇದು ಕಾಪರ್ ಅಲ್ಲಿ ದೇವಸ್ಥಾನ ಪ್ರಸಾದ ಮಾಡೋದು, ಕಾಪರ್ ಅಲ್ಲಿ, ಪ್ಯೂರ್ ಕಾಪರ್ ಅಲ್ಲಿ. ಇದರಲ್ಲಿ ಕೂಡ ಕಲೆ ಮಾಡಿಸಿದ್ದಾರೆ. ತುಂಬಾ ಹೆವಿ ಇದೆ ಐಟಮ್ಸ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ದೀಪದಲ್ಲಿ ಸುಮಾರು 100 ವೆರೈಟಿ ಬರುತ್ತೆ. ಈ ದೀಪ ಸಣ್ಣದಿಂದ ದೊಡ್ಡದವರೆಗೂ ಸಿಗುತ್ತೆ. ಇದು ನೋಡಿ, ಇದು ಹೊಸ ವೆರೈಟೀಸ್ ಒಂದು ದೀಪ ಮಾಡಿಸಿದ್ದೀವಿ. ಇದು ತುಂಬಾ ಚೆನ್ನಾಗಿರುತ್ತೆ. ವೆರೈಟೀಸ್ ನೋಡಿ, ದೀಪದಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ, ಇದು ಬರೀ ಪ್ಲೈನ್ ದೀಪ, ಇದರಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ. ಇದು ನೋಡಿ, ಇಲ್ಲಿ ಚೈನ್ ಹಾಕ್ತಾರೆ. ಇದು ಒಂದ್ಸಲಿ ಎಣ್ಣೆ ಹಾಕ್ಸಿದ್ರೆ 2-3 ದಿವಸ ಉರಿತಾ ಇರುತ್ತೆ. ಮತ್ತೆ ಅದಕ್ಕೆ ಏನಿದೆ ಅಂದ್ರೆ ಇದರಲ್ಲಿ ಉಲ್ಟಾ ಮಾಡಿಬಿಟ್ಟು ಎಣ್ಣೆ ಹಾಕ್ತಾರೆ. ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಎಣ್ಣೆ ಹಾಕ್ತಾರೆ, ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಸ್ವಲ್ಪ ಎಣ್ಣೆ ಬರ್ತಾ ಇರುತ್ತೆ. ಅದು ಏನಾಗಲ್ಲ ಆ ಥರ. ದೇವಸ್ಥಾನದಲ್ಲಿ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು. ಇದು ನೋಡಿ ಉರುಳಿ ಸ್ಟ್ಯಾಂಡ್ ಹೇಳ್ತಾರೆ. ಇದು ಉರುಳಿ ಸ್ಟ್ಯಾಂಡು. ಇದು ದಾರ ಪಾತ್ರೆ, ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನಕ್ಕೆ ದಾರ ಪಾತ್ರೆ ಹೇಳ್ತಾರಲ್ಲ, ಅದು ದಾರ ಪಾತ್ರೆ. ಇದು ಪಾಟ್ ಹೋಲ್ಡರು. ನೋಡಿ, ಇದು ಪಾಟ್ ಹೋಲ್ಡರ್ ಅಲ್ಲಿ ತುಂಬಾ ಸೈಜ್ ಇದೆ, ಎಲ್ಲ ಪಾಟ್ ಹಾಕೋದಿಕ್ಕೆ ಪಾಟ್ ಹೋಲ್ಡರ್ ಅಲ್ಲಿ ಸೈಜ್ ಇದೆ. ಇದು ಪ್ಲೈನ್ ಉರುಳಿ. ಇದು ಕತ್ತಿ, ಇದು ಬರೀ ಡಿಸ್ಪ್ಲೇಗೆ ಶೋಗೆ ಮಾತ್ರ ಕತ್ತಿ. ರಾಜಸ್ಥಾನದು, ಇದು ಮೇಡ್ ಇನ್ ರಾಜಸ್ಥಾನ್ ಕತ್ತಿ. ಇದು ನೋಡಿ ಭೂನಾಶಿ ಅಂತಾರಲ್ಲ, ದಾಸವಾಳ ಎಲ್ಲ ಬರ್ತಾರಲ್ಲ ಮನೆ ಹತ್ರ, ಅದು ಭೂನಾಶಿ. ಇದು ಭೂನಾಶಿ. ಇದು ನೋಡಿ ಕಾಪರ್ ಗಗರಿ. ಇದು ಕಾಪರ್ ಗಗರಿ ನೋಡಿ. ಇದು ಭೂನಾಶಿಯಲ್ಲಿ ಇನ್ನೊಂದು ವೆರೈಟಿ ಇದೆ. ಇದು ದಾಸವಾಳ ಎಲ್ಲ ಭಿಕ್ಷೆ ಕೆಳಗೆ ಬರ್ತಾರಲ್ಲ, ಅದು ಭೂನಾಶಿ ಅಂತಾರೆ ಇದಕ್ಕೆ. ಇದು ಭೂನಾಶಿ. ನಮ್ಮಲ್ಲಿ ಎಲ್ಲ ಐಟಮ್ಸ್ ಇದೆ. ಇದು ನೋಡಿ ಕಾಪರ್ ಚಂಬು. ಇದು ನೋಡಿ, ಇದು ಹಿತ್ತಾಳೆದು ಬಾಂಡ್ಲಿ. ಇದು ನೋಡಿ, ಮತ್ತೆ ಇದು ನೋಡಿ, ಇದರಲ್ಲಿ 3 ವೆರೈಟಿ ಇದೆ. ಜರ್ಡಿ, ಇದು ಜರ್ಡಿಯಲ್ಲಿ 3 ವೆರೈಟಿ ಇದೆ, ಬೇರೆ ಬೇರೆ ಥರ ಜರ್ಡಿ ನೋಡಿ. ಇದು ಕರ್ವಾ ಚೌತಿಗೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಜರ್ಡಿ ನೋಡಿ. ಇದರಲ್ಲಿ ಕಾಪರ್ ಜರ್ಡಿ. ಮತ್ತೆ ಇದು ಆರತಿ.
ಹಿತ್ತಾಳೆ ಬಕೆಟು, ಇದು ಬಾಸ್ಕೆಟು, ಲೋಟ, ಕಾಪರ್ ಲೋಟ, ಇದು ಕಾಪರ್ ಗಗರಿ, ಇದು ಸ್ಪೆಷಲ್ ಕಾಪರ್ ಲೋಟ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟಲಕ್ಷ್ಮಿ ಲೋಟ ನೋಡಿ, ಇದರಲ್ಲಿ ಎಲ್ಲ 4 ಕಡೆ ಅಷ್ಟಲಕ್ಷ್ಮಿ ಇದೆ, ಅಷ್ಟಲಕ್ಷ್ಮಿ ಮಾಡಿರೋದು ಅಷ್ಟಲಕ್ಷ್ಮಿ ಲೋಟ. ಇದು ಕಾಪರ್ ತಟ್ಟೆ, ಕಾಪರ್ದು ತಟ್ಟೆ, ಇದು ಹಿತ್ತಾಳೆ ತಟ್ಟೆ ನೋಡಿ, ತಟ್ಟೆಯಲ್ಲಿ ಸುಮಾರು. ಇದು ಲಕ್ಷ್ಮಿ ಕುಣಿಸೋದಕ್ಕೆ ಇದು ಬಿಂದಿಗೆ ಅಂತೆ, ಇದು ಹಿತ್ತಾಳೆದು. ಮುಂಚೆ ತೋರಿಸಿದ್ದು ತಾಮ್ರದು, ಇದು ಹಿತ್ತಾಳೆದು. ಇದು 2 kg ಸೈಜು, 1.25 kg ಬರುತ್ತೆ, 1 kg ಬರುತ್ತೆ, 2 kg ಬರುತ್ತೆ, ಚಿಕ್ಕದು ಕೂಡ ಬರುತ್ತೆ ನೋಡಿ. ಕಾಪರ್ ಬಂಡ್ಲಿ, ಕಾಪರ್ ಬಂಡ್ಲಿ ಪತೇಲಿ ಎಲ್ಲ ಸೈಜ್ ಇರುತ್ತೆ ನೋಡಿ. ಕೋಪ್ ಅಂತಾರೆ, ಪತೇಲಿ ಅಂತಾರೆ, ಬಾಂಡ್ಲಿ ಅಂತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೇಳ್ತಾರೆ. ಇದು ನೋಡಿ ಕಾಪರ್ ಅಲ್ಲಿ, ಇದರಲ್ಲಿ ಕಲೈ ಮಾಡ್ಬೋದು, ವಿದೌಟ್ ಕಲೈನು ಯೂಸ್ ಮಾಡ್ಬೋದು. ಬಟ್ ವಿದೌಟ್ ಕಲೈ ಯೂಸ್ ಮಾಡಿದ್ರೆ ಇದರಲ್ಲಿ ಮೊಸರು, ಮಜ್ಜಿಗೆ ಇಲ್ಲ ಇದು ಲೆಮನು ಅದು ಎಲ್ಲ ಹಾಕ್ಬಾರ್ದು. ಆದ್ರ ಅದು ಹಾಕಿದ್ರೆ ಕಲೈ ಹಾಕಬೇಕು, ಅದ್ರಲ್ಲಿ ವಿಶೇಷ. ಇದು ನೋಡಿ 1 ಜಗ್ಗು 6 ಗ್ಲಾಸು, ತುಂಬಾ ಚೆನ್ನಾಗಿದೆ. ಎಕ್ಸ್ಪೋ ಕ್ವಾಲಿಟಿದು ಬ್ರ್ಯಾಂಡೆಡ್ ಎಲ್ಲ ವೆರೈಟೀಸ್ ನಾವು ತೋರ್ಸೋಕೆ ಆಗಲ್ಲ ಒಂದೊಂದು. ಇಲ್ಲಿ ನೋಡಿ ತುಂಬಾ ವೆರೈಟೀಸ್ ಇದೆ. ಈ ದೀಪ, ಇದು ನವಿಲ್ ದೀಪ, ಇದು ನೋಡಿ ನವಿಲ್ ದೀಪ. ಇದರಲ್ಲಿ ಇದು ಉಡುಪಿ ದೀಪ, ಇದು ನೋಡಿ ಉಡುಪಿ ಡಿಸೈನ್ಸ್, ಉಡುಪಿ ದೀಪ ಅಂತಾರೆ. ಇದು ಉಡುಪಿ ದೀಪ. ಇದು ಮುರುಘಾ ದೀಪ, ಕೇರಳ ಫ್ಯಾನ್ಸಿ ಮುರುಘಾ ಅಂತಾರೆ ನೋಡಿ. ಇದು ಕೇರಳ ದೀಪ. ಇದು ನೋಡಿ ಇದು ಫ್ಯಾನ್ಸಿ ದೀಪ. ಇದು ನೋಡಿ ಇದು ಸಣ್ಣ ದೀಪ, ಇದು ಬತ್ತಿ ಹಾಕೋದಿಕ್ಕೆ ದೀಪ. ಇದು ನೋಡಿ ಆನ್ಲೈನ್ ಅಲ್ಲಿ 800 ರೂಪಾಯಿ 700 ರೂಪಾಯಿ ಎಲ್ಲ ಮಾಡ್ತಾರೆ, ನಮ್ಮ ಹತ್ರ ಬರೀ 200 ರೂಪಾಯಿ. ಇದು ಬರೀ 200 ರುಪೀಸು. ಇದು ನೋಡಿ ಮುಕ್ಕಾಲ್ ಮಣೆ ಸ್ಟ್ಯಾಂಡು, ದೇವ್ರ ಮನೆ ಹತ್ರ ಹಾಕೋದಕ್ಕೆ ಸ್ಟ್ಯಾಂಡು. ಮತ್ತೆ ಇದು ಸಿಂಗಲ್ ಆರತಿ. ಇದು ನೋಡಿ ದೀಪ, ಇದು ದೀಪ. ಈ ಆನ್ಲೈನ್ ಅಲ್ಲಿ ನೀವು ಸರ್ಚ್ ಮಾಡಿ, ತುಂಬಾ ಕಾಸ್ಟ್ಲಿ. ಇದು ಬರೀ 200 ರುಪೀಸ್ ದೀಪ. ಮತ್ತೆ ಇದು ನೋಡಿ ಆರತಿ, ಇದು ಧೂಪ ಆರತಿ. ಇದು ನೋಡಿ ಸುಮಾರು ದೀಪಗಳು ವೆರೈಟೀಸ್ ಇದೆ, ನೋಡ್ಬೋದು ನೀವು. ಎಲ್ಲ ಒಂದೊಂದಾಗಿ ತೋರ್ಸೋಕ್ಕಾಗಲ್ಲ, ಬಟ್ ನಿಮ್ಮ ಹತ್ರ ವೆರೈಟಿ ಸುಮಾರು ಇರುತ್ತೆ. 20 ಇಂಚಿಂದ ಐತಿ 6 ಅಡಿವರೆಗೂ ಎಲ್ಲ ಸಿಗುತ್ತೆ. ಇದರಲ್ಲಿ ಎಷ್ಟು ಡಿಸೈನ್ಸ್ ಇದೆ ನೋಡಿ, ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ, ನೀವು ನೋಡ್ಬೋದು. ಈ ದೀಪದಲ್ಲಿ ಎಷ್ಟು ಡಿಸೈನ್ಸ್ ಇದೆ, ಮತ್ತೆ ಎಲ್ಲ ಸೈಜು ಸಿಗುತ್ತೆ, ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ.